ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಏನು ಗೊತ್ತಾ ಸ್ನೇಹಿತರೆ, ಡೈಲಿ ಬ್ಲಾಗ್ ಅಲ್ಲ. ಸೊ ನಮ್ಮೆಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಒಂದು ವಿಡಿಯೋ. ಸೊ ಆಲ್ರೆಡಿ ನನ್ನ ತಮ್ಮನೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಇವತ್ತು ಅಂತ. ಅದರಲ್ಲೂ ಮೇಕಪ್ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಅಲ್ವಾ ಸ್ನೇಹಿತರೆ? ಇವಾಗಂತೂ ನಮ್ಮ ಹೆಣ್ಮಕ್ಳುಗಳು ಮೇಕಪ್ ಇಲ್ದಲೇ ಯಾವುದೇ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದೇ ಇಲ್ಲ ಅಂತ ಅನಿಸುತ್ತೆ. ಸೊ ಮೇಕಪ್ ಅನ್ನೋದು ತುಂಬಾ ಟ್ರೆಂಡ್ ಆಗಿದೆ ಇವಾಗ. ಸೊ ಅದರಲ್ಲೂ ಒಂದು ಬೆಸ್ಟು ಮೇಕ್ ಓವರ್ ಮಾಡಿಕೊಡೋರನ್ನ ನಾವು ಹುಡುಕ್ತಾ ಇರ್ತೀವಿ. ಸೊ ಮದುವೆ, ಎಂಗೇಜ್ಮೆಂಟು, ರಿಸೆಪ್ಷನ್ನು, ಬರ್ತ್ಡೇ ಪಾರ್ಟಿ, ಸೀಮಂತ, ಇದೆಲ್ಲ ಫಂಕ್ಷನ್ಗಳಿಗೂ ನಮಗೆ ಮೇಕ್ ಓವರ್ ಮಾಡಿಕೊಡೋರು ಬೇಕೇ ಬೇಕು. ಸೊ ಅಂಥದ್ದೊಂದು ವೀಡಿಯೋನ ನಿಮಗೋಸ್ಕರ ತರ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಗುಬ್ಬಿನಲ್ಲಿ ಬೆಸ್ಟಾಗಿ ಮೇಕ್ ಓವರ್ ಮಾಡಿಕೊಡೋರು ಯಾರು, ಸೊ ಯಾವ ರೀತಿ ಮೇಕಪ್ ಮಾಡ್ತಾರೆ, ಚಾರ್ಜಸ್ ಹೆಂಗಿರುತ್ತೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬನ್ನಿ. ಏನು ಅಂತಂದರೆ, ನಾವು ಮೇಕಪ್ ಮಾಡಿಸ್ಕೋಬೇಕಂದ್ರೆ ಸೊ ಎಲ್ಲಿ ಕಡಿಮೆ ಬಜೆಟಲ್ಲಿ ಮಾಡ್ತಾ ಇರ್ತಾರೆ ಅಂತ ಹುಡುಕ್ತೀವಿ ಹೊರ್ತು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ನಾವು ಚೆನ್ನಾಗಿ ಕಾಣಿಸ್ತೀವ, ನಾಳೆ ದಿವಸ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಲ್ವಾ, ಇರಿಟೇಷನ್ ಆಗಲ್ವಾ. ಸೊ ನಮಗೆ ಕೆಲವೊಬ್ಬರು ಮೇಕಪ್ ಮಾಡಿದಾಗ ಹೇಗೆ ಅನ್ನಿಸ್ತಾ ಇರುತ್ತೆ ಅಂದರೆ, ನಮ್ಮ ಮುಖದ ಮೇಲೆ ಏನೋ ಕೂರಿಸ್ಬಿಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಮೇಕಪ್ ಆದಮೇಲೆ ನಾವು ಕಣ್ಣು ಬಿಟ್ಟಿದ ತಕ್ಷಣ ವಾವ್ ಅಂತ ನಮ್ಗೆ ಅನ್ನಿಸ್ಬೇಕು. ಸೊ ಆ ಥರ ಮೇಕಪ್ನ ಮಾಡಿಕೊಡೋರನ್ನ ನಾವು ಹುಡುಕ್ತಾ ಇರ್ತೀವಿ. ಅದರಲ್ಲೂ ನಮ್ಮ ಗುಬ್ಬಿನಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಅಂತ ಸೊ ಮೇಕಪ್ ಆರ್ಟಿಸ್ಟ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಪೂಜಾ ಅವರು. ಸೊ ಸಂಕ್ರಾಂತಿ ಇನ್ನೇನು ಹತ್ರ ಬಂದೇ ಬಿಡ್ತೇವೆ, ಇನ್ನೇನು ಗುರುವಾರನೇ ಸಂಕ್ರಾಂತಿ. ಸೊ ಸಂಕ್ರಾಂತಿಗೊಂದು ವೀಡಿಯೋಸ್ನ ಮಾಡಿಸಿದ್ದೆ, ಅಂದರೆ ಫೋಟೋ ಶೂಟ್ ಮಾಡಿದರು ಅವರು. ನಾನು ಹೇಗೆ ಅಂದರೆ, ನನ್ನ ವ್ಯೂವರ್ಸ್ ಎಲ್ಲರೂ ಜೆನ್ಯೂನು, ಹಾಗಾಗಿ ನಾನು ಕೂಡ ಅಷ್ಟೇ ಜೆನ್ಯೂನಾಗಿ ವೀಡಿಯೋಸ್ನ ಮಾಡ್ತೀನಿ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು, ನನ್ನ ಮೇಲೆ ಭರವಸೆ ಇಟ್ಟು ಸುಮಾರಷ್ಟು ಮೇಕಪ್ ಆರ್ಡರ್ಗಳನ್ನ ನೀವು ಕೊಡ್ತೀರಾ. ಸೊ ಶ್ವೇತಾ ಏನೋ ಒಂದು ತೋರಿಸ್ತಾ ಇದ್ದಾರೆ ಅಂತಂದರೆ ಅದ್ರ ಮೇಲೆ ಬಹಳ ಭರವಸೆ ಇಟ್ಟಿರ್ತೀರ ಎಷ್ಟೊಂದು ಜನ ವ್ಯೂವರ್ಸು. ಹಾಗಾಗಿ ಫಸ್ಟು ನಾನು ಒಂದು ಮೇಕಪ್ ಅವಕಾಶನ ಅವ್ರಿಗೆ ಕೊಟ್ಟೆ. ಸೊ ಅವ್ರಿಗೆ ದೀಪಾವಳಿನಲ್ಲೇ ಅವ್ರಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು. ಆವಾಗ ನೋಡಿದ್ದೀರ ನನಗೆ ಹುಷಾರಿರಲಿಲ್ಲ. ಸೊ ಹಂಗಾಗಿ ಸಂಕ್ರಾಂತಿ ಇನ್ನೇನು ಹತ್ತಿರ ಬಂತು, ಹಾಗಾಗಿ ಒಂದು ಫೋಟೋ ಶೂಟ್ ಮಾಡಿಸಿ ನಿಮಗೋಸ್ಕರ ಅವ್ರಿಗೂ ಒಂದು ಪ್ರಮೋಷನ್ ಆಗುತ್ತೆ. ಸೊ ನಮ್ಮ ವ್ಯೂವರ್ಸ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಹೆಣ್ಮಕ್ಳಿಗೆ ಮೇಕಪ್ ಕಲಿಯೋದಕ್ಕೆ. ಯಾಕೆಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ಮೇಕಪ್ ಕಲಿಬೇಕು ಅನ್ನೋದು. ಸೊ ನಮ್ಮ ಗುಬ್ಬಿಯಿಂದ ಅಥವಾ ನಮ್ಮ ಗುಬ್ಬಿ ಸುತ್ತಮುತ್ತ ಹಳ್ಳಿ ಹೆಣ್ಮಕ್ಳು ಸೊ ತನ್ನದೇ ಆದಂತಹ ಏನಾದರೂ ಒಂದು ಲೈಫ್ನಲ್ಲಿ ಅಚೀವ್ ಮಾಡಬೇಕು, ಒಂದು ಅರ್ನಿಂಗ್ಸ್ ಮಾಡ್ಕೋಬೇಕು ಅನ್ನೋದು ಬಹಳ ಆಸೆ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಒಂದು ಸದಾವಕಾಶ. ಎಲ್ಲ ಕಡೆ ತುಂಬ ಕಾಸ್ಟ್ಲಿ ಇರುತ್ತೆ ಮೇಕಪ್ಪು. ಸ್ಟುಡಿಯೋ ಮಾಡಿ ನಮಗೆ ಕೊಡಬೇಕು ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಏಕೆ ಒಂದು ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ತುಂಬ ರೀಸನಬಲ್ ರೇಟಲ್ಲಿ, ತುಂಬ ಅಫೋರ್ಡಬಲ್ ರೇಟಲ್ಲಿ ತುಂಬ ಚೆನ್ನಾಗಿ ಮೇಕಪ್ನ ಹೇಳ್ಕೊಡ್ತಾ ಇದ್ದಾರೆ. ಇವ್ರ ವರ್ಕ್ ಏನಾದರೂ ಇಷ್ಟ ಆದರೆ, ಇವರು ಮೇಕಪ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಖಂಡಿತ ವಿಡಿಯೋ ಮೇಲೆ ಇವ್ರ ನಂಬರ್ನ ಶೇರ್ ಮಾಡ್ತಾ ಇರ್ತೀನಿ. ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಲಿಯೋದಿದ್ರೂ ಕಾಂಟ್ಯಾಕ್ಟ್ ಮಾಡಿ, ಫಂಕ್ಷನ್ಗಳಿಗೆ ನಿಮ್ಮ ಮೇಕಪ್ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಮೇಕಪ್ ಇವ್ರದ್ದು ನಿಜವಾಗ್ಲೂ. ಸೊ ಫಸ್ಟು ನಾನೊಂದು ಅವಕಾಶ ಕೊಟ್ಟು ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದೆ ಅಂತ ಅನಿಸಿದ ಮೇಲೆ ನಾನು ನಿಮಗೆ ಈ ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫುಲ್ಲಾಗಿ ನೋಡ್ಕೊಂಬನ್ನಿ. ಸೊ ಪೂಜಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಏಕೆಂದರೆ ವರ್ಕ್ ಚೆನ್ನಾಗಿಲ್ಲ ಅಂದರೆ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಮಾಡಲ್ಲ, ಸಜೆಸ್ಟ್ ಮಾಡಲ್ಲ ನಿಮ್ಗಳಿಗೆ. ಸೊ ವರ್ಕು ಅವ್ರ ಕೆಲಸ ಚೆನ್ನಾಗಿತ್ತು ಅಂದರೆ ಮಾತ್ರ ನಾನು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸೊ ನೋಡ್ಕೊಂಬನ್ನಿ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಸ್ಟುಡಿಯೋ ಮತ್ತು ಪಾರ್ಲರ್ ತೋರಿಸ್ತೀನಿ ಅಂತ ಯಾವುದೋ ಮನೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇದು ನಮ್ಮ ಗಟ್ಟಿ ಲೇಔಟ್ ಫಸ್ಟ್ ಕ್ರಾಸ್. ಸೊ ಇಲ್ಲೇ ಇವರು ಇರುವಂಥದ್ದು. ಸೊ ಅವರು ಇರುವಂಥ ಮನೆಯಲ್ಲಿ ಮೇಲ್ಗಡೆ ಒಂದು ರೂಮಲ್ಲಿ ಸ್ಟುಡಿಯೋ ಮತ್ತು ಪಾರ್ಲರ್ ಕೂಡ ಇಟ್ಕೊಂಡಿದ್ದಾರೆ. ಸೊ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಂತೂ ಕಲಿಯೋದಕ್ಕಂತೂ ಹೆಣ್ಮಕ್ಳಿಗೆ ಬೆಸ್ಟು ಜಾಗ ಅಂತಲೇ ಹೇಳ್ಬೋದು. ನಾನೇನು ಗಟ್ಟಿ ಲೇಔಟ್ಗೆ ಹೊಸಬ್ಳಲ್ಲ, ನಾನು ಕೂಡ ಗಟ್ಟಿ ಲೇಔಟೋಳೆ. ಸೊ ಬನ್ನಿ, ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದೇವರ ಒಂದು ಆಶೀರ್ವಾದದೊಂದಿಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅವರು ಲೊಕೇಟ್ ಆಗಿರೋದು ಬಂದು ನಮ್ಮ ಗಟ್ಟಿ ಲೇಔಟ್ ಫಸ್ಟ್ ಕ್ರಾಸಲ್ಲಿ. ಸೊ ಪೂಜಾ ಅಂದರೆ ನಮಗೇನು ಹೊಸಬ್ರಲ್ಲ, ತುಂಬ ಹಳಬ್ರೇನೆ ನನಗೂ ಕೂಡ ಇವರು. ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಇರುತ್ತೆ ನೋಡೋಣ. ಪೂಜಾ, ಎಸ್
ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಬಾಯಿಂದನೇ ಎಲ್ಲ ತಿಳ್ಕೊಳ್ಳೋಣ, ಏನೆಲ್ಲ ಸ್ಟೂಡೆಂಟ್ಗೆ ಏನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ಮೇಕಪ್ನ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಎಲ್ಲನೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದಾಗಲೇ ನಿಮಗೂ ಕೂಡ ಎಲ್ಲನೂ ಅರ್ಥ ಆಗುತ್ತೆ. ಸ್ವಲ್ಪ ವಾಯ್ಸ್ ಜಖಮ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕೋಲ್ಡು ಕಳೆಯೋವರೆಗೂ ನನಗೆ ವಾಯ್ಸ್ ಹೀಗೇನೆ, ಯಾಕೆಂದರೆ ತುಂಬ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಲ್ವ, ಹಾಗಾಗಿ ವಾಯ್ಸ್ ಸ್ವಲ್ಪ ಜಖಮ್ ಆಗಿದೆ. ಸ್ನೇಹಿತರೆ, ಹೊಸದಾಗಿ ಸ್ಟುಡಿಯೋ ಓಪನ್ ಆಗಿದೆ. ಸೊ ಮೇಕಪ್ ಅಂದರೆ ಎಲ್ರಿಗೂ ಇಷ್ಟ, ಗೊತ್ತೇ ಇದೆ. ನಮ್ಮ ಹೆಣ್ಮಕ್ಳಿಗಂತೂ ಮೇಕಪ್ ಇಲ್ದಲೇ ಇವತ್ತಿನ ಫಂಕ್ಷನ್ಗಳು ನಡೆಯೋದೇ ಇಲ್ಲ. ಸೊ ಬನ್ನಿ, ಹೊಸದಾಗಿ ಪೂಜಾ ಅಂತ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಸ್ಟುಡಿಯೋ ಕೂಡ. ಸೊ ಇದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ. ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇದಿರೋದು ನಮ್ಮ ಗಟ್ಟಿ ಲೇಔಟಲ್ಲಿ. ಗಟ್ಟಿ ಲೇಔಟ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಆಲ್ರೆಡಿ ನಾನು ಸುಮಾರು ಸಲ ತೋರಿಸಿದ್ದೀನಿ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂಜಾ, ಸ್ಟುಡಿಯೋ ಓಪನ್ ಆಗಿ ಎಷ್ಟು ದಿನ ಆಯ್ತಪ್ಪ? ಈಗ 6 months ಆಯಿತು ಅಕ್ಕ. ಮೇಕಪ್ ಎಲ್ಲ ಕಲಿತು ಎಷ್ಟು ವರ್ಷ ಆಯಿತು? ಯಾರ ಹತ್ರ ಕಲ್ತ್ರಿ? ನಾನು ಮೇಕಪ್ ಒಂದು 7 years ಆಯಿತು ಕಲಿತು. ಬ್ಯಾಂಗ್ಳೂರಲ್ಲೇ ಕಲ್ತಿದ್ದು, ಅಲ್ಲೇ ಮೇಕ್ ಓವರ್ ಕೂಡ ಮಾಡ್ತಿದ್ದೆ. ಸೊ ಅಲ್ಲಿ ಪ್ರಿಯಾಂಕಾ ಸ್ಟುಡಿಯೋದಲ್ಲಿ ನಾನು ಕಲ್ತಿದ್ದು. ತುಂಬಾ ಕ್ಲಾಸಸ್ನ ಅಪ್ಗ್ರೇಡ್ಸ್ ತಗೊಂಡಿದ್ದೀನಿ. ಸೊ ಅದೆಲ್ಲದನ್ನು ಆಗಿ ಅಲ್ಲೇ ಮೇಕಪ್ಸ್ ಮಾಡ್ತಿದ್ದವಳು. ಈ ರೀಸೆಂಟ್ ಆಗಿ ನಾನು ಗುಬ್ಬಿಗೆ ಬಂದ್ಮೇಲೆ ತುಮಕೂರಿನಲ್ಲಿ ಸ್ಟುಡಿಯೋ ಮಾಡಿದ್ದೆ. ಫಸ್ಟ್ ನಂದು ಸ್ಟಾರ್ಟ್ ಮಾಡಿದ ಸ್ಟುಡಿಯೋ ತುಮಕೂರಿನಲ್ಲೇ 100% ಅಲ್ಲಿ ಇದು ಏನು ಸಿದ್ಧಗಂಗೆ ಇದು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಶುರು ಮಾಡಿದ್ದೆ. ಅಲ್ಲಿ 3-4 ಬ್ಯಾಚಸ್ ನ ಕಂಪ್ಲೀಟ್ ಮಾಡಿದ್ದೆ. ಸೊ ಅದು ಓನರ್ ಎಕ್ಸ್ಟೆಂಡ್ ಮಾಡ್ಕೊಂತೀನಿ ಅಂತ ಹೇಳಿದ್ಮೇಲೆ ನಾನು ಅಲ್ಲಿ ಕ್ಲೋಸ್ ಮಾಡ್ಕೊಂಡು, ಯಾಕೆ ನಾನು ಇರೋ ಪ್ಲೇಸ್ ನಲ್ಲೇ ಸ್ಟಾರ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಗುಬ್ಬಿನಲ್ಲೇ ತುಂಬಾ ಏನು ಕಡಿಮೆನಲ್ಲಿ ಒಬ್ರು ಏನು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ತುಂಬಾ ಜನ. ತುಂಬಾ ಕಡೆ ಕೇಳ್ಕೊಂಡು ಬಂದಿರ್ತಾರೆ, ವಿಚಾರಿಸ್ಕೊಂಡು ಬಂದಿರ್ತಾರೆ. ತುಂಬಾ ರೇಟ್ ಪ್ರೈಸಸ್ ಜಾಸ್ತಿ ಇರುತ್ತೆ, ಆಫರ್ ಮಾಡಕ್ ಆಗ್ತಿರಲ್ಲ. ಸೊ ಹಂಗಾಗಿ ನಾನು ರೀಸನಬಲ್ ಅಲ್ಲಿ ಎಲ್ರಿಗೂ ಒಂದು ಹೆಲ್ಪ್ ಆಗ್ಲಿ. ಎಲ್ಲರೂ ಈಗ ಮಹಿಳೆಯರು ಬೇರೆ ಬೇರೆ ಕೆಲಸಗಳು ಹೊರಗಡೆ ಎಲ್ಲ ಹೋಗ್ತಿದ್ದಾರೆ, ಅಷ್ಟು ಅವ್ರಿಗೆ ಸಂಪಾದನೆ ಇರೋದಿಲ್ಲ. ಅವ್ರನ್ನ ಅವ್ರು ಶೋ ಆಫ್ ಮಾಡ್ಕೊಳೋದಂದ್ರೆ ಅವ್ರನ್ನ ಗುರ್ತಿಸ್ಕೊಳ್ಳೋದಕ್ಕೆ ತುಂಬಾ ಕಡಿಮೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ಅದೇನು ಅವ್ರಿಗೆ ಇದಾಗ್ತಿರಲ್ಲ. ಬಟ್ ಮೇಕಪ್ ಅನ್ನೋದು ನೀವ್ ಹೇಳ್ದಂಗೆ ತುಂಬಾ ಜನ ಇವಾಗ ಎಲ್ಲದಕ್ಕೂ ಮೇಕಪ್ ಮಾಡಿಸ್ಕೊಂಡು, ತುಂಬಾ ಜನ ಮೇಕಪ್ ಆರ್ಟಿಸ್ಟ್ ಇದ್ರೂ ಕೂಡ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಅವ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತೆ ಇದ್ರಲ್ಲೂ ತುಂಬಾ ಕಾಂಪಿಟೇಷನ್ ಇದೆ, ಇಲ್ಲ ಅಂತಿಲ್ಲ. ಬಟ್ ನನಗೆ ಗೊತ್ತಿರಂಗೆ ನಾನ್ ಕೊಡ್ತಿರೋ ರೇಟ್ಸ್ ಯಾರು ಕೊಡ್ತಾ ಇಲ್ಲ. ಸೊ ಅಷ್ಟು ಕಡಿಮೆನಲ್ಲೇ ನನಗೆ ಗೊತ್ತಿರೋದು ಅಷ್ಟನ್ನು ಕೂಡ ನಾನೇನು ಹಿಂದೆ ಮುಂದೆ ಮಾಡ್ದಲೇನೆ ನನಗೆ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಅದು ಎಲ್ಲ ಥಿಯರಿಟಿಕಲ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು. ನಂದೇ ಪ್ರಾಡಕ್ಟ್ಸ್ ನ ಅವರಿಗೆ ನಾನೇನು ಪ್ರಾಕ್ಟಿಕಲ್ ಅಲ್ಲಿ ಕೊಡ್ತೀನಿ ಅದನ್ನ ಅವ್ರಿಗೆ ಅರ್ಥ ಮಾಡಿಸಿ ಅವರಿಗೆ ಪ್ರಾಕ್ಟೀಸು ಕೊಟ್ಟು ಅವ್ರನ್ನ ಪರ್ಫೆಕ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡೋಂತ ಜವಾಬ್ದಾರಿ ನಂದು. ತುಂಬಾ ಸಸ್ತದಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೇಳ್ಕೊಂಡು ಬಂದವರೆಲ್ಲ ಹೇಳಿದ್ದಾರೆ. ನಾನು ಇಲ್ಲಿ ಬಂದಾಗ ಫಸ್ಟ್ ಬ್ಯಾಚ್ ಶುರು ಮಾಡ್ತಾ ಇದ್ದೇನೆ, ಕೇವಲ ಬರೀ 20-25 ಸಾವಿರ ರೂಪಾಯಿಗೆ ಮಾಡ್ತಾ ಇದ್ದೀನಿ. ಅದು ವಿತ್ ಸರ್ಟಿಫಿಕೇಶನ್ ಕೊಡ್ತೀನಿ. ಬೇಕು ಅಂದ್ರೆ ಅವರಿಗೆ ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ನ ಅವರು ಕ್ಲಿಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಪೋರ್ಟ್ಫೋಲಿಯೋ ಶೂಟ್ ಕೂಡ ನಾನು ಅದನ್ನ ಆಡ್ ಮಾಡ್ತೀನಿ. ಪೂಜಾರಿ, ಇದು ಎಷ್ಟು ದಿನ ಕೋರ್ಸ್? ಎಷ್ಟು ದಿನ? 40 days ಕೋರ್ಸ್ ಇರುತ್ತೆ. ಸೊ ಇನ್ ಕೇಸ್ ನನಗೇನಾದ್ರೂ ತುಂಬಾ ಮೇಕಪ್ಸ್ ಗಳು, ಈಗ ಸೀಸನ್ ಸ್ಟಾರ್ಟ್ ಆಗುತ್ತೆ, ಮೇಕಪ್ ಗಳಿಗೆ ನಾನು ಹೊರಗಡೆನೂ ಹೋಗ್ತಿರ್ತೀನಿ. ಸೊ ಅದನ್ನು ಮಾಡಿ ಇದನ್ನು ಮಾಡೋದ್ರಿಂದ 40 days ಅಲ್ಲಿ ಆಗಿಲ್ಲ ಅಂದ್ರೂ ಕೂಡ ಆ ಗ್ಯಾಪ್ ಡೇಸ್ ನ ನಾನು ಕಂಟಿನ್ಯೂ ಮಾಡಿ ಅವ್ರದ್ದೇನಿರುತ್ತೆ ಪ್ರತಿಯೊಂದನ್ನು ಕೂಡ ಕ್ಲಾಸ್ ನ ನಾನು 1 day 2 day ಎಕ್ಸ್ಟೆಂಡ್ ಆದ್ರೂ ಕೂಡ ನಾನು ನೀಟಾಗಿ ಅವರಿಗೆ ಕ್ಲಾಸ್ ನ ಹೇಳ್ಕೊಡ್ತೀನಿ. ಇದರಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಏನೆಲ್ಲ ಹೇಳ್ಕೊಡ್ತೀರಾ? ಸೊ ನಾನು ಮೇಕಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರು ಕೂಡ ಥಿಯರಿ ಹೇಳ್ಕೊಡಲ್ಲ. ಅಡ್ವಾನ್ಸ್ ಬೇಸಿಕ್ ಇಂದ ಅಡ್ವಾನ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಥಿಯರಿ ಅಂತ ಹೇಳಿದ್ರೆ ಏನೇನ್ ಸಿಗುತ್ತೆ ನಮ್ಮಲ್ಲಿ ಇವಾಗ ಗೊತ್ತಿರೋಂಗೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇದೇ ಕಾಸ್ಮೆಟಿಕ್ಸ್ ಇದೆ, ಈ ತರ ಇದೆ ಅಂತ ಗೊತ್ತಿರುತ್ತೆ ಬ್ರ್ಯಾಂಡ್. ಬಟ್ ಅದನ್ನ ನೋಡಿರಲ್ಲ, ಅವರು ಟಚ್ ಮಾಡಿರಲ್ಲ, ಅದ್ರದ್ದು ಒಂದು ಇದು ಗೊತ್ತಿರಲ್ಲ. ಸೊ ಹಂಗಾಗಿ ನಾನು ಬೇಸಿಕ್ ಇಂದ ಅಡ್ವಾನ್ಸ್ ಅವರಿಗೆ ಪ್ರಾಡಕ್ಟ್ಸ್ ನ ತೋರಿಸಿ ಯಾವ ತರ ಮೇಕಪ್ ಮಾಡ್ಬೋದು. ಬೇಸಿಕಲ್ ಆದ್ರೆ ಯಾವ ತರ ಮೇಕಪ್ ಬರುತ್ತೆ, ಅಡ್ವಾನ್ಸ್ ಆದ್ರೆ ಯಾವ ತರ ಇರುತ್ತೆ ಸ್ಟೆಪ್ಸ್. ಸೊ ಇದ್ರಲ್ಲಿ ತುಂಬಾ ತರ ಬರುತ್ತೆ. ನಾರ್ಮಲ್ ಮೇಕಪ್ ಮಾಡ್ತೀವಿ, ಸೆಮಿ HD ಮಾಡ್ತೀವಿ, ಮತ್ತೆ HD ಮಾಡ್ತೀವಿ. ಸೊ ಯೂಶಲಿ ಬ್ರೈಡಲ್ಸ್ ಗೆಲ್ಲ ನಾವು HD ಮಾಡ್ತೀವಿ. HD ಅಂದ್ರೆ ಹೈ ಡೆಫಿನೇಷನ್ ಮೇಕಪ್ ಅಂತ ಇರುತ್ತೆ. ಸೊ ಅದರಲ್ಲಿ ಪ್ರತಿಯೊಂದು ನಾವು ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ, ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಥಿಯರಿಟಿಕಲಿ ಹೇಳಿ, ಸೊ ಪ್ರಾಕ್ಟಿಕಲ್ ನಾನ್ ಡೆಮೋ ತೋರಿಸ್ತೀನಿ. ಫಸ್ಟ್ 3-4 ಜನ ಮಾಡೆಲ್ಸ್ ಮೇಲೆ. ಸೊ ಅವರು ಮುಹೂರ್ತಂ ಲುಕ್, ಮತ್ತೆ ರಿಸೆಪ್ಷನ್ಸ್ ಲುಕ್, ಆಮೇಲೆ ಅದಾದ್ಮೇಲಿಂದ ಇದು ಮೆಹಂದಿ ಲುಕ್, ಆಮೇಲೆ ಗ್ರೂಮ್. ಈಗೆಲ್ಲ ತುಂಬಾ ಜನ ಗಂಡ್ಮಕ್ಳು ಕೂಡ ಮೇಕಪ್ ಮಾಡಿಸ್ಕೊಳ್ಳೋದ್ರಿಂದ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಗ್ರೂಮ್ ಮೇಕಪ್ ಅದೆಲ್ಲದನ್ನು ತೋರಿಸಿ, ಪಾರ್ಟಿ ಒಂದು ಮೇಕಪ್ ತೋರಿಸಿ ಅವರಿಗೆ. ಸೊ ಇದನ್ನ ಡೆಮೋ ಮಾಡಿ ಅದನ್ನೇ ಇಲ್ಲಿ ಯಾರು ಬರ್ತಾರೆ ಸ್ಟೂಡೆಂಟ್ಸ್ ಒಬ್ರ ಮೇಲೆ ಒಬ್ರು ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಆ ಪ್ರಾಕ್ಟೀಸ್ ನ ನಾನು ನೀಟಾಗಿ ಕರೆಕ್ಷನ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಇನ್ನೂ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರ ಅಂದ್ರೆ ಏನಾದ್ರು ಪ್ರಾಡಕ್ಟ್ ನಿಮ್ದೇ ಇರುತ್ತೆ? ಪ್ರಾಡಕ್ಟ್ ನಂದೇ ಇರುತ್ತೆ. ಏನೆಲ್ಲ ಇರುತ್ತೆ ಪ್ರಾಡಕ್ಟ್? ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗು ನಾನೇನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್ ಅದನ್ನ ಅವ್ರಿಗೂ ಕೊಡ್ತೀನಿ. ಸೊ ಅವರು ಒಬ್ರ ಮೇಲೆ ಒಬ್ರು ಪ್ರಾಕ್ಟೀಸ್ ಮಾಡ್ತಾ
ಅವ್ರು ಕರೆಕ್ಷನ್ ಮಾಡ್ಕೊಂಡು ಪ್ರಾಕ್ಟೀಸ್ ಅಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಹ್ಮ್. ಸೊ ಇದು ಒಂದ್ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಾನು ಹೇರ್ ಕ್ಲಾಸಸ್ ಮಾಡ್ತೀನಿ. ಇದ್ರ ಜೊತೆಗೆ 10 days ಹೇರ್ ಕ್ಲಾಸ್ ಇರುತ್ತೆ. ಸೊ ಹೇರ್ ಅಲ್ಲಿ ಯಾವ ತರ ಹೇರ್ಸ್ ಇರುತ್ತೆ, ಯಾವ ತರ ಫ್ರಂಟ್ ಲುಕ್ ಬರಬೇಕು, ಯಾವ ತರ ಅವರು ಮೂವ್ಸ್ ಮಾಡ್ಕೋಬೇಕು, ಯಾವ ತರ ಡಿಸೈನ್ಸ್ ಇರುತ್ತೆ ಅದರಲ್ಲೆಲ್ಲ, ಅದನ್ನ ನಾನು 10 days ಕಂಟಿನ್ಯೂಸ್ ಆಗಿ ಹೇರ್ದು ಮಾಡಿ ಅವರಿಗೆ ಹೇರ್ ಪ್ರಾಕ್ಟೀಸ್ ಕೊಡ್ತೀನಿ. ಸೊ ಅದ್ರ ಜೊತೆಗೆ ಸ್ಯಾರಿ ಡ್ರೈಪಿಂಗ್ ಕ್ಲಾಸ್ ಅಂತ ಇರುತ್ತೆ. ಸೊ ಸ್ಯಾರಿ ಡ್ರೈಪಿಂಗ್, ಐರನಿಂಗ್, ಫೋಲ್ಡಿಂಗ್, ಬಾಕ್ಸಿಂಗ್. ತುಂಬಾ ಜನ ಮನೆಗಳಿಗೆ ಸ್ಯಾರಿ ತಂದ್ಕೊಡ್ತಾ ಇರ್ತಾರೆ, ನನಗೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಟ್ಬಿಟ್ಟು ನಾನು ಹೋಗಿದ ತಕ್ಷಣ ಅಲ್ಲಿ ಹಾಕೊಂಡ್ ಬಿಡ್ಬೇಕು. ತುಂಬಾ ಜನಕ್ಕೆ ಸ್ಯಾರಿ ಡ್ರೈಪಿಂಗ್ ಗೊತ್ತಿರಲ್ಲ, ಸೊ ಕಲಿತಿರ್ತಾರೆ, ಪರ್ಫೆಕ್ಷನ್ಸ್ ಇರಲ್ಲ. ಸೊ ಆತರ ಇವ್ರು ಏನ್ ಮಾಡ್ತಾರೆ, ಫಸ್ಟ್ ಬಾಕ್ಸಿಂಗ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ತಾರೆ ರಿಸೆಪ್ಷನ್ ಗೆ, ಮುಹೂರ್ತಮಿಗೆ ಅಲ್ಲಿ ವೇರ್ ಮಾಡೋದಕ್ಕೋಸ್ಕರ. ಸೊ ಆತರ ಇರೋ ಮನೆಯಲ್ಲೇ, ಈಗ ನಾನು ಹೇಳ್ಕೊಟ್ಟಿರೋ ಸ್ಟೂಡೆಂಟ್ಸ್ ಮನೆಯಲ್ಲೇ ಬಾಕ್ಸಿಂಗ್, ಐರನಿಂಗ್, ಫೋಲ್ಡಿಂಗ್ ಎಲ್ಲ ಮಾಡಿನೇ 500 rupees ಒಂದೊಂದು ಸ್ಯಾರಿ ತಗೊಂತಾ ಇದ್ದಾರೆ. ಸೊ ಆತರ ತುಂಬಾ ಜನ ಬಂದು ನನಗೂ ತಂದ್ಕೊಡ್ತಾರೆ. ಅದು ನಾನು ಫೋಲ್ಡಿಂಗ್, ಐರನಿಂಗ್ ಎಲ್ಲ ಅದು ಬೇಕಿದ್ರೆ ಅದು ಸಪ್ರೇಟ್ ನೀವು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಅದನ್ನು ಈಗ ಅವರು ಬರೀ ನನಗೆ ಹೇರ್ ಕ್ಲಾಸಸ್ ಹಾಕು, ಸ್ಯಾರಿ ಬಾಕ್ಸಿಂಗ್ ಕ್ಲಾಸಸ್ ಹಾಕು, ಅದನ್ನು ತಗೋಬಹುದು. ಸೊ ಮತ್ತೆ ಒಂದು ಸೆಲ್ಫ್ ಕ್ಲಾಸ್ 1 day ನನಗೆ ನಾನೇ ಸೆಲ್ಫ್ ಆಗಿ ಚಿಕ್ಕ ಪುಟ್ಟದ ಮೇಕಪ್ ಮಾಡ್ಕೊಂಡು ನಾನೇ ಹೋಗೋ ತರ. ತುಂಬಾ ಜನ ಏನಂತಾರೆ, ಒಂದೊಂದ್ಸಲ ಮೇಕಪ್ ಗೆ ಕಾಯೋದಿಕ್ ಆಗೋದಿಲ್ಲ, ಸಿಕ್ಕಲ್ಲ ನನಗೆ ಮೇಕಪ್ ಆರ್ಟಿಸ್ಟ್ಗಳು. ಸೊ ಹಂಗಾಗಿ ಸೆಲ್ಫ್ ಆಗಿ ನನಗೊಂದು ಸ್ವಲ್ಪ ಹೇಳ್ಕೊಟ್ಬಿಡಿ 1 day ಅಲ್ಲಿ. ನಾನು 1 day ಈಗ ಸೆಲ್ಫ್ ಮೇಕಪ್ ಕೂಡ ಹೇಳ್ಕೊಡ್ತೀರಾ? 1 day ಕ್ಲಾಸ್ ಇರುತ್ತೆ, ಅದು 1499 ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಆಫ್ಲೈನ್ ಅವ್ರಿಗೆ ಬಂದು, ಇಲ್ಲಾಗಲೇ ಒಂದು ಕ್ಲಾಸ್ ಮಾಡಿದೀನಿ. ಆಫ್ಲೈನ್ ಬಂದು ಅವರು ಸೆಲ್ಫ್ ಮೇಕಪ್ ನ ಅವ್ರ ಸ್ಕಿನ್ ಟೋನ್ಸ್ ಗೆ, ಸ್ಕಿನ್ ಟೈಪ್ ಗೆ ಮ್ಯಾಚ್ ಮಾಡಿ ಅವ್ರ ಮೇಲೆ ಅವರೇ ಸೆಲ್ಫ್ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ಈಗ ಅದು ಸೆಲ್ಫ್ ಮೇಕಪ್ ಅಂದ್ರೆ ಪೂಜಾ ಅವರೇ ಎಷ್ಟು ದಿನ ಇರುತ್ತೆ ಕ್ಲಾಸಸ್? 1 day ಕ್ಲಾಸ್. 1 day ಅಷ್ಟೇನಾ? ಅದಕ್ಕೆ ಏನ್ ಚಾರ್ಜ್ ಮಾಡ್ತೀರಪ್ಪ? 1499 ಇವಾಗ ನಾನು ಚಾರ್ಜಸ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ಅದು ಒನ್ ಮೆಂಬರ್ಗೆ, ಅವರಿಗೆ ಒಬ್ಬರಿಗೆ 1 day ಇರುತ್ತೆ. ಸೊ ಅದ್ರಲ್ಲಿ ಹೇರ್ ಮತ್ತೆ ಇದೆಲ್ಲ ಏನು ಇನ್ಕ್ಲೂಡ್ ಇರಲ್ಲ. ಮೇಕಪ್ ಅವ್ರ ಸ್ಕಿನ್ ಟೋನ್ಸ್ ಗೆ, ಸ್ಕಿನ್ ಟೈಪ್ ಗೆ ಏನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಸೊ ಹೊರಗಡೆ ಹೋಗುದಾಗ ಮೇಕಪ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ ಅಂತ ಲುಕ್ ಇರಬೇಕು. ಸೆಲ್ಫ್ ಕಲಿಯೋರು ಕೂಡ ಬರ್ಬೋದು. ಯಾಕೆಂದ್ರೆ ಈಗೆಲ್ಲ ಎಲ್ಲರೂ ಕೂಡ ನಾವು ಪಾರ್ಲರ್ಗೆ ಹೋಗಿ ರೆಡಿ ಆಗೋದಕ್ಕೆ ಆಗಲ್ಲ. ಸೊ ನಾವು ಕಲ್ತ್ಕೊಂಡ್ರೆ ಅದು ನಮಗೂ ಬೆಸ್ಟ್ ಇರುತ್ತೆ. ಹೌದು, ಬೇಗ ರೆಡಿಯಾಗಿ ನಾವು ಕೂಡ ಫಂಕ್ಷನ್ಗೆ ಹೋಗ್ಬೋದು. ಸೊ ಅದು ಕೂಡ ಇದೆ. ಅದೊಂದು ತುಂಬಾ ಒಳ್ಳೇದು ಅನ್ಸುತ್ತೆ. ಯಾಕೆ ಅಂತಂದ್ರೆ 1 day ಹೇಳ್ಕೊಡೋವಂಥದ್ದು ಖುಷಿ ಅನ್ಸುತ್ತೆ. ಸೊ ಬೇಗ ರೆಡಿಯಾಗಿ ಹೋಗ್ಬೋದು. ಹೌದೌದು. ಯಾವ್ಯಾವ ರೀತಿ ಮೇಕಪ್ ಮಾಡ್ತೀರಾ ಪೂಜಾ ಅವರೇ? ನಾರ್ಮಲ್ ಮೇಕಪ್ಪು ಇದಕ್ಕೆಲ್ಲ, ಆಮೇಲೆ ಏನು ಕಾಸ್ಟ್ ಮಾಡ್ತೀರಾ ಅದನ್ನು ಕೂಡ ಹೇಳ್ಬಿಡಿ. ಇದು ನಾರ್ಮಲ್ ಮೇಕಪ್ ಅಂತ ಹೇಳಿದ್ರೆ, ಈಗ ಬ್ರೈಡ್ ಸಿಸ್ಟರ್ಸ್ ಇರ್ತಾರೆ, ಮದರ್ಸ್ ಇರ್ತಾರೆ, ಕಸಿನ್ಸ್ ಇರ್ತಾರೆ. ಸೊ ಅವರಿಗೆ ನಾವು ಕಾಲ್ ಇಟ್ ನಾನ್ ಬ್ರೈಡಲ್ ಮೇಕಪ್ಸ್ ಅಂತ ಕರಿತೀವಿ. ಸೊ ಅದು ಬಂದ್ಬಿಟ್ಟು ನಾರ್ಮಲ್ ಮೇಕಪ್ ಇರುತ್ತೆ. ಸೊ ಯೂಶಲಿ ನಾರ್ಮಲ್ ಮೇಕಪ್ ನಾನು 2500 ಇಂದ 3000 ತನಕ ಚಾರ್ಜಸ್ ಮಾಡ್ತೀನಿ. ಸೊ ಹೇರು, ಸ್ಯಾರಿ, ಮೇಕಪ್ 3 ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾನು ಯಾವುದೇ ರೀತಿ ಬೇಸಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತಿದ್ದಂಗೆ ತುಂಬಾ ಲೋಯೆಸ್ಟ್ ಪ್ರೈಸ್ ಯಾವ್ದು ಯೂಸ್ ಮಾಡಲ್ಲ. ಸೊ ನಾನು ಯೂಸ್ ಮಾಡೋ ಫೌಂಡೇಶನ್ಸ್ ಎಲ್ಲ ನಾರ್ಮಲ್ ಆಗಿರೋ ಕೂಡ 1500 ಮೇಲೆ ಇರುತ್ತೆ. ಸೊ ಹಂಗಾಗಿ ನಾನು ನಾನ್ ಬ್ರೈಡ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸೋ ತರನೇ ಮೇಕಪ್ ಮಾಡೋದ್ರಿಂದ, ಸೊ ಅದನ್ನ ನಾರ್ಮಲ್ ಮೇಕಪ್ ಅವ್ರಿಗೆ ಯಾವ ತರ ಹೇರ್ ಎಕ್ಸೆಸರೀಸ್ ಇನ್ ಕೇಸ್ ಅವರೆಲ್ಲ ಮಾಡೋದಾದ್ರೆ 2500 ಗೆ ಮಾಡ್ತೀರಾ. ಸೊ ಹೇರ್ ಎಕ್ಸ್ಟೆನ್ಷನ್ಸ್ ತಗೊಂಡ್ ಬಂದು ಅವ್ರಿಗೆ ಏನಾದ್ರು ಆಲ್ಟರ್ ಮಾಡಿ ಅವ್ರು ಇದೇ ತರ ಬೇಕು ಅಂದಾಗ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಎಕ್ಸ್ಟ್ರಾ ಮಾಡ್ತೀರಾ? ಹೌದೌದು, ಎಕ್ಸ್ಟ್ರಾ ತಗೊಂಡು ಹೋಗ್ಲೇಬೇಕು, ಒಬ್ರದ್ದು ಯೂಸ್ ಮಾಡಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಅದೊಂದ್ಸಲ ಯೂಸ್ ಮಾಡಿದ್ರೆ ನಮಗೆ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ 3000 ತನಕ ಮಾಡ್ತೀರಾ. ಸೆಮಿ HD ಮಾಡ್ಕೊಡ್ತೀನಿ. ಕೆಲವ್ರು ಹೆಂಗೆ ಅಂದ್ರೆ ಬ್ರೈಡ್ ತೆಂಗಿನೇ ಇರ್ತಾರೆ, ಸ್ವಂತ ತೆಂಗಿ ಅಥವಾ ಗ್ರೂಮ್ ಸ್ವಂತ ತೆಂಗಿ. ಸೊ ಆ ತರ ಏನ್ ಮಾಡ್ತಾರೆ, ಸ್ವಲ್ಪ ರಿಚ್ ಆಗಿ ಕಾಣಿಸ್ಬೇಕು, ನಾನು ಸೆಮಿನೇ ಮಾಡಿ ಅಂತ ಹೇಳಿದ್ರೆ 4500 5000 ಆ ರೇಂಜಲ್ಲಿ ಮಾಡ್ತೀರಾ? ಸೊ ಇದು ನೆಕ್ಸ್ಟ್ ಬಿಟ್ರೆ HD. ಇದರಲ್ಲಿ ನಮ್ಮ ಈ ಕಡೆ ಎಲ್ಲ ನಾವು ಬ್ರೈಡಲ್ಸ್ ಗೆ HD ಮಾಡ್ತೀರಾ. ಸೊ ಇದೆಲ್ಲ ನಾನು ತುಂಬಾ ಒಳ್ಳೆ ಫೌಂಡೇಶನ್ಸ್ ಅಂದ್ರೆ ಇದು ಚಾಕ್ಲೇಟ್ ಟಿಲ್ಬರಿ ಆಗಿರ್ಬೋದು, SD ಲಾಡರ್ಸ್, ಹುಡಾ ಬ್ಯೂಟಿ, ಸೊ ಆ ಗ್ಲಾಸ್, ಈ ತರ ನಾನು ಅವರಿಗೆ ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಸೊ HD ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಬಿಕಾಸ್ ಬ್ರೈಡಲ್ ಅಂತ ಬಂದ್ಮೇಲೆ ಬ್ರೈಡಲ್ ಲುಕ್ ಬೇರೆ, ಲಾಂಗ್ ಲಾಸ್ಟಿಂಗ್ ಇರಬೇಕು, ತುಂಬಾ ಅವರು ಸ್ಟೇಬಲ್ ಆಗೋದ್ರಿಂದ ಅವ್ರ ಫೇಸ್ ಅಲ್ಲಿ. ಸೊ ಅದೆಲ್ಲ ನಾವು ಬೇಸಿಕ್ ಇಂದ ತುಂಬಾ ಚೆನ್ನಾಗಿ ಮೇನ್ ಆಗಿ ಮೇಕಪ್ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿರ್ಬೇಕು. ಮೇನ್ ಆಗಿ ಅವ್ರಿಗೆ ಹೌದು ಹೌದು ನ್ಯಾಚುರಲ್ ಆಗಿರ್ಬೇಕು. ಹೌದು, ಈಗ ಎಷ್ಟೋ ಕಡೆ ಪೂಜಾ ನಾವು ನೋಡ್ದಂಗೆ ಎಲ್ಲ ಪ್ಯಾಚಿ ಬೂದ ಹೌದು ಅವರು ಇರೋ ಅಂದನೂ ಕೆಡಿಸ್ಬಿಡ್ತಾರೆ. ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ಸ್ ನಾವೇನ್ ಯೂಸ್ ಮಾಡ್ತೀವಿ ಆ ತರ ಅದು ಸ್ಟೇಬಲ್ ಆಗಿ ಕೂತ್ಕೊಳ್ಳುತ್ತೆ, ಲಾಂಗ್ ಲಾಸ್ಟಿಂಗ್. ಅವ್ರ ವರ್ಕು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಡಕ್ಟ್ ಒಂದ್ ಕಡೆ ಆದ್ರೆ ವರ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನಾನು ಒಬ್ಳೆ ಹೋಗಲ್ಲ, ನನ್ನ ಜೊತೆ ನನ್ನ ಇಬ್ರು, ನನ್ನ ಅಸಿಸ್ಟೆಂಟ್ ಒಬ್ರು, ಮತ್ತೆ ನಾನು ಹೇರ್ ಕ್ಲಾಸಿಗೆ ಸ್ಯಾರಿ ಡ್ರೈಪಿಂಗ್ ಒಬ್ರು ಕರ್ಕೊಂಡು ಹೋಗೋದ್ರಿಂದ ಸೊ ಅದನ್ನೆಲ್ಲ ನಾನು ಇನ್ಕ್ಲೂಡ್ ಮಾಡಿ ಅವ್ರಿಗೆ ಬ್ರೈಡಲ್ ಅಂತ ಹೇಳ್ಬಿಟ್ಟು 25,000 ತನಕ ಚಾರ್ಜಸ್ ಮಾಡ್ತೀನಿ. ಸೊ ಅದರಲ್ಲಿ ಅವ್ರಿಗೆ ಏನಾದ್ರು ಸೆಟ್ ಜ್ಯುವೆಲ್ರಿ ಏನಾದ್ರು ಬೇಕು ಅಂತ ಹೇಳಿದ್ರೆ 1-2 ಸೆಟ್ ಕೂಡ ಆಡ್ ಮಾಡ್ಕೊಡ್ತೀನಿ. ಸೊ ಅದು ಇನ್ಕ್ಲೂಡಿಂಗ್ ಮಾಡಿನೇ ಅದನ್ನ ಅವರಿಗೆ ಕೊಡ್ತೀನಿ. ಸೊ 25,000 ಬ್ರೈಡಲ್ಗೆ, ರಿಸೆಪ್ಷನ್ ಮತ್ತೆ ಮುಹೂರ್ತಮಿಗೆ, ಸೊ ಎರಡನ್ನೂ ಸೇರಿಸಿ, ಮತ್ತೆ ಹೇರು, ಸ್ಯಾರಿ, ಮೇಕಪ್, ಮತ್ತೆ ಒಂದು ಕಾಂಪ್ಲಿಮೆಂಟರಿ ಅವ್ರ ಮದರ್ ಅಥವಾ ಸಿಸ್ಟರ್ಗೆ ಯಾವ್ದಾದ್ರು 1 ಟೈಮ್ ಒಂದು
ಹೇರೋ ಸ್ಯಾರಿನೋ ಮೇಕಪ್ ಕಾಂಪ್ಲಿಮೆಂಟ್ ಮಾಡಿ ಕೊಡ್ತೀರಾ. ಈಗ ಪೂಜಾ ಅವರೇ, ಇದು ಟೈಮಿಂಗ್ಸ್ ಹೇಳಿ ನಿಮ್ಮ ಸ್ಟುಡಿಯೋದು, ಮತ್ತು ಒಂದು ಬ್ಯಾಚ್ಗೆ ಎಷ್ಟು ಜನ ತೊಗೋತೀರಾ, ಆಮೇಲೆ ಏನು ರೇಟು ಅದನ್ನು ಮೆನ್ಷನ್ ಮಾಡಿ. ಸೊ ಇದು ಬಂದು ಕ್ಲಾಸ್ ಮಾರ್ನಿಂಗ್ 11 ಇಂದ ಇರುತ್ತೆ, 11 ಇಂದ 1 to ತನಕ ಇರುತ್ತೆ. ವೈ ಬಿಕಾಸ್ ಕೆಲವರು ಹೌಸ್ ವೈಫ್ಸ್ಗೆ ಇಷ್ಟ ಇರುತ್ತೆ ಕಲಿಬೇಕು ಅಂತ ಹೇಳಿ, ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಕೆಲವರು ಟೈಮಿಂಗ್ಸ್ ಅಡ್ಜಸ್ಟ್ ಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು 11 to 2 ಮಾಡ್ತಾ ಇದ್ದೀನಿ, 11 to 1. ಥಿಯರಿ ಇದ್ದಾಗ 5 days 2-3 hours ಗೆ ಕಳಿಸ್ತಿರ್ತೀನಿ. ಸೊ ಸ್ಟಾರ್ಟಿಂಗ್ 5 days ಥಿಯರಿ ಇದ್ದು, ಆಮೇಲೆ ನಾನು ಡೆಮೋ ಕೊಟ್ಟು ಪ್ರಾಕ್ಟಿಕಲ್ಸ್ ಕೊಟ್ಟು, ಆಮೇಲೆ ಹೇರ್ ಮಾಡಿ ಸ್ಯಾರಿ ಮಾಡಿ ಸರ್ಟಿಫಿಕೇಟ್ ಮಾಡಿ ಅವ್ರನ್ನ ನಾನು ಕಳಿಸ್ತಾ ಇರೋದು. ಸೊ ಆಗಿರೋದ್ರಿಂದ ಇದು 40 days ಕ್ಲಾಸ್ ಇರುತ್ತೆ. 11 ಇಂದ ಮಾರ್ನಿಂಗ್ 1-2 ತನಕ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಸೊ ಇದು ಪ್ರೈಸಸ್ ಬಂದು ನಾನು ಫಸ್ಟ್ ಬ್ಯಾಚ್ ಬಂದು 20,000 ಗೆ ಮಾಡಿದ್ದೆ. ಸೊ ಈಗ ಸೆಕೆಂಡ್ ಬ್ಯಾಚ್ ನಾನು 25,000 ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಲೈಕ್ ಯಾಕೆ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಎಲ್ಲ ನಂದೇ ಅವ್ರಿಗೆ ಯೂಸೇಜ್ ಕೊಡ್ತೀನಿ, ಅವ್ರು ಏನು ತಗೊಂಡ್ ಬರೋಂಗಿಲ್ಲ. ಸೊ ಡೈಲಿ ಒಂದು ಪೆನ್ ತಗೊಂಡ್ ಬಂದ್ರೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಹೊರಗಡೆ ಹೋಗ್ತಾರೆ. ಸೊ ಹಂಗಾಗಿ ನಾನು ಅವರಿಗೆ ಎಲ್ಲದನ್ನು ಕೂಡ ಈಸಿಯಾಗಿ ಹಿಂಗೆ ಬ್ಲೆಂಡ್ ಮಾಡಿ, ಈಸಿಯಾಗಿ ಹಿಂಗೆ ಫೌಂಡೇಶನ್ ಮ್ಯಾಚಿಂಗ್ ಮಾಡೋದು ಹೆಂಗೆ, ಕೇಕಿ ಬರ್ದಲೆ ಮೇಕಪ್ಸ್ ನ ಹೆಂಗ್ ಮಾಡೋದನ್ನ ನಾನು ಪ್ರತಿಯೊಂದು ಅವ್ರಿಗೆ ಹೇಳ್ಕೊಡೋದ್ರಿಂದ ಸೊ ಈ ಪ್ರೈಸಿಗೆ ನಾನು ಸೆಕೆಂಡ್ ಬ್ಯಾಚ್ ಏನೇನು ಇನ್ಕ್ಲೂಡ್ ಇದೆಯಪ್ಪ ಇದರಲ್ಲಿ? ಮೇಕಪ್, ಹೇರು ಮತ್ತೆ ಸ್ಯಾರಿ ಮತ್ತೆ ಸ್ಟೈಲಿಂಗ್ ಕ್ಲಾಸ್ ಹೊಸದಾಗಿ ಆಡ್ ಮಾಡಿದೀನಿ. ಸ್ಟೈಲಿಂಗ್ ಕ್ಲಾಸ್ ಇರುತ್ತೆ. ಕೆಲವರಿಗೆ ಅವ್ರು ಏನೇ ವೇರ್ ಮಾಡಿದ್ರು ಕೆಲವ್ರಿಗೆ ಇಷ್ಟ ಆಗ್ತಿರಲ್ಲ, ಹೆಂಗ್ ತಗೊಳ್ಬೇಕು ಡ್ರೆಸ್ಸಸ್ ಅಂತ ಗೊತ್ತಿರಲ್ಲ, ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ನಾನು ಒಂದು ಕ್ಲಾಸ್ ಸ್ಟೈಲಿಂಗ್ ಕ್ಲಾಸ್ ಅಂತ ಬರುತ್ತೆ, ಅದನ್ನ ನಾನು ಅವ್ರಿಗೆ ಒಂದು ಆ್ಯಡ್ ಅನ್ನು ಮಾಡಿ ಹೇಳ್ಕೊಡ್ತೀನಿ. ಸೊ ಅದನ್ನು ಅವ್ರಿಗೆ ಕಲಿಬೋದು. ಮತ್ತೆ ಮಾರ್ಕೆಟಿಂಗ್, ಕೆಲವರಿಗೆ ಹೆಂಗೆ ಕ್ಲೈಂಟ್ಸ್ ಹತ್ರ ಮಾತಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಕಲ್ತಿರ್ತಾರೆ, ಕ್ಲೈಂಟ್ಸ್ ಹತ್ರ ಮಾತಾಡೋದು ಗೊತ್ತಿಲ್ಲ, ರ್ಯಾಶ್ ಆಗಿ ಬೇಗ ಮಾಡ್ತಿರ್ತಾರೆ, ಅವ್ರ ಹತ್ರ ಆರ್ಡರ್ ಹೆಂಗ್ ತಗೊಳ್ಬೇಕು ಅನ್ನೋದು ನಾಲೆಡ್ಜ್ ಇರಲ್ಲ, ಸೊ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆ ಕ್ಲಾಸ್ ಅದ್ರದ್ದು ಕೂಡ ಒಂದು ಮಾಹಿತಿ ಕೊಡ್ತೀರಾ? ಅದನ್ನ ಎಲ್ಲ ಇನ್ಕ್ಲೂಡ್ ಮಾಡಿ ಅವರಿಗೆ 25,000 ಮಾಡ್ತೀನಿ. ಸೊ ಇಲ್ಲಿ ಇನ್ನೊಂದು ಸರ್ವಿಸ್ ಏನಂತ ಹೇಳಿದ್ರೆ, ನಾನು ಇದ್ರ ಜೊತೆಗೆ ಸ್ಟುಡಿಯೋ ಮತ್ತೆ ಅಕಾಡೆಮಿ ಕ್ಲಾಸಸ್ ಜೊತೆಗೆ, ಸೊ ಅಕಾಡೆಮಿ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ನೀವೇನಿಲ್ಲ 10 ಮೆಂಬರ್ಸ್ ಫಸ್ಟ್ ಬ್ಯಾಚ್ ಫಸ್ಟ್ ಬ್ಯಾಚ್ ಮಾಡಿದೀನಿ. ಸೊ ಸೆಕೆಂಡ್ ಬ್ಯಾಚ್ ಇಂದನೂ ಕೂಡ 10 ಮೆಂಬರ್ಸ್ ಒಂದು ಬ್ಯಾಚ್ ಅಲ್ಲಿ ಕುತ್ಕೊಳ್ಬಹುದು. ಸೊ ಅವ್ರೆಲ್ರಿಗೂ ಕೂಡ ನಾನು ಕಂಫರ್ಟಬಲ್ ಆಗಿ ನೀಟಾಗಿ, ಯಾರೊಬ್ರಿಗೂ ಕೂಡ ನಾಲೆಡ್ಜ್ ಇಲ್ಲ ಅಂದ್ರೂ ಕೂಡ ಮೇಕಪ್ ಒಳಗಡೆ ಬಂದ್ರೆ ಅವ್ರಿಗೆ ಫುಲ್ ನಾಲೆಡ್ಜ್ ತಿಳ್ಕೊಂಡು ಇಲ್ಲಿ ಹೊರಗಡೆ ಪ್ರೊಫೆಷನಲ್ ಆಗಿನೇ ಹೋಗ್ಬೇಕು, ಆ ತರ ನಾನು ನಾಲೆಡ್ಜ್ ಅವ್ರಿಗೆ ಹೇಳ್ಕೊಡ್ತಿದ್ದೀನಿ. ಈಗ ಎಷ್ಟು ಬ್ಯಾಚ್ ಆಗಿದೆಯಪ್ಪ? ಫಸ್ಟ್ ಬ್ಯಾಚ್ ಆಗಿದೆ, ಈಗ ಎರಡನೇ ಬ್ಯಾಚ್ ಇದೆಯಾ? ಎರಡನೇ ಬ್ಯಾಚ್. ಸೊ ಇದು 20,000 ಮಾಡಿದೆ ಫಸ್ಟ್ ಬ್ಯಾಚ್, 25,000 ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಬಂದು ನಮ್ಮ ಗುಬ್ಬಿಯವರಾಗಲಿ, ಗುಬ್ಬಿ ಸುತ್ತಮುತ್ತ ಹಳ್ಳಿಯವರು, ಹಳ್ಳಿ ಹೆಣ್ಮಕ್ಳು, ಸೊ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ನಾವು ಏನಾದರೂ ಸ್ವಂತವಾಗಿ ಅರ್ನಿಂಗ್ ಮಾಡಬೇಕು ಅನ್ನೋದು ಉದ್ದೇಶ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಸುಮಾರಷ್ಟು ಜನಕ್ಕೆ ಇದಕ್ಕೆ ಇಂಟ್ರೆಸ್ಟ್ ಕೂಡ ಇರುತ್ತೆ. ಸೊ ನೋಡಿ, ನಂಬರ್ ಕೂಡ ಇವ್ರದ್ದು ಆ್ಯಡ್ ಮಾಡಿರ್ತೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ಬೇಕಿದ್ರೆ ನಾವು ಅಡ್ರೆಸ್ ಕೂಡ ಹಾಕಿರ್ತೀನಿ, ಬೇಕಿದ್ರೆ ಡೈರೆಕ್ಟ್ ಬಂದು ಬೇಕಾದ್ರೆ ವಿಸಿಟ್ ಮಾಡಿ ಕೂಡ ಏನೇನಿದೆ ಎಲ್ಲ ತಿಳ್ಕೊಂಡು ಕೂಡ ಹೋಗ್ಬೋದು. ಸೊ ಇದ್ರ ಜೊತೆಗೆ ಸರ್ವಿಸ್ ಬಂದು ಪಾರ್ಲರ್ ಸರ್ವಿಸ್ ಇದೆ. ಸೊ ಯಾರಿಗೆಲ್ಲ ಈಗ ಐಬ್ರೋಸ್ ಬೇಕಾಗಿರುತ್ತೆ, ಮತ್ತೆ ಏನಾದ್ರು ಫೇಶಿಯಲ್ಸ್ ಬೇಕಿರುತ್ತೆ, ಕೊರಿಯನ್ ಗ್ಲಾಸ್ ಫೇಶಿಯಲ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಏನ್ ಬೇಕು ಫೇಶಿಯಲ್ಸ್ ಮತ್ತೆ ಅದನ್ನೆಲ್ಲದನ್ನು ಕೂಡ ನಾನು ಇಲ್ಲಿ ಪಾರ್ಲರ್ ಸರ್ವಿಸ್ ಅಲ್ಲಿ ಪಾರ್ಲರು ಇದೆ, ವ್ಯಾಕ್ಸಿಂಗ್ ಎಲ್ಲದನ್ನು ಪಾರ್ಲರ್ ಕೂಡ ಓಪನ್ ಮಾಡ್ಕೊಂಡಿದ್ದೀರಾ? ಟೈಮಿಂಗ್ಸ್ ಈವ್ನಿಂಗ್ 6 ವರೆಗೂ ಇರುತ್ತೆ. ಸೊ ಯಾರೆಲ್ಲ ಪಾರ್ಲರ್ ಸರ್ವಿಸ್ ಬೇಕು ಅಂತ ಹೇಳೋರಿಗೆ ಹೊರಗಡೆ ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ ಸರ್ವಿಸು ಚೆನ್ನಾಗಿರುತ್ತೆ, ಪ್ರೈಸ್ ವೈಸು ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಅದೇನ್ ಸರ್ವಿಸ್ ನೀವೇನ್ ತಗೊಂತೀರಾ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನಾನು ಎಲ್ಲದನ್ನು ಡಿಸ್ಕೌಂಟ್ಸ್ ಮಾಡಿನೇ ಕೊಡ್ತೀನಿ. ಸೊ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ಮೇಕಪ್ ನೀವೆಷ್ಟು ಚೆನ್ನಾಗಿ ಕಲಿತೀರಾ ನಾನು ಅಷ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ. ಯಾರನ್ನೂ ಕೂಡ ಇಲ್ಲಿಂದ ಹೊರಗಡೆ ಹೋಗಿದ ತಕ್ಷಣ ನನ್ನ ಯಾವಾಗೋಯ್ತು ನೀವು ಆಚೆ ಹೋದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಂಗಿಲ್ಲ, ಆ ತರ ಏನಿಲ್ಲ. ಸೊ ನನ್ನ ಜೊತೆಗೆ ಏನ್ ಡೌಟ್ಸ್ ಇದ್ರೂ ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ನಾನು ಕ್ರಿಯೇಟ್ ಮಾಡಿರ್ತೀನಿ ವಾಟ್ಸ್ಆಪ್ ಗ್ರೂಪ್, ಹಂಗೆ ಇರುತ್ತೆ. ನೀವು ಯಾವಾಗ ಬೇಕಿರೋ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹಿಂಗೆ ಡೌಟ್ಸ್ ಇದೆ ಅಂತ. ಸೊ ಆಮೇಲೆ ಹೋದ್ಮೇಲೆ ಮುಗೀತು ಆ ತರ ಇಲ್ಲ. ನನಗೂ ಕೂಡ ನೀವು ಏನೋ ಮೇಕಪ್ಸ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಕ್ಲಾಶಸ್ ಆದ್ರೆ ನನಗೆ 2 ಡೇಟ್ ಬುಕ್ ಆದಾಗ ಬೇರೆ ಯಾರನ್ನ ಕರೆಯೋದ್ರ ಬದಲು ನನ್ನ ಸ್ಟೂಡೆಂಟ್ಸ್ ನಾನು ಕಳಿಸ್ತೀನಿ, ಮಾಡ್ಕೊತಾರೆ, ನನ್ನ ಜೊತೆಗೂ ಹೇರಿ ಕರ್ಕೊಂಡು ಹೋಗ್ತೀನಿ. ಸೊ ಯಾರನ್ನೂ ಕೂಡ ನಾನು ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಯಾವಾಗ ಬೇಕಿದ್ರು ಸ್ಟುಡಿಯೋಗೆ ಬರ್ಬೋದು. ಅವರು ಅವ್ರದ್ದೇ ಸ್ಟುಡಿಯೋ ಬಂದು ಮತ್ತೆ ನನಗೆ ಅರ್ಥ ಆಗಿಲ್ಲ, ತುಂಬಾ ಗ್ಯಾಪ್ ಆಗೋಯ್ತು, ನನಗೆ ಇನ್ನೊಂದು ಕ್ಲಾಸ್ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಬ್ಯಾಚಲ್ಲಿ ಸೇರಿಸ್ಕೊಂಡು ಕ್ಲಾಸ್ ಕೊಡ್ತೀನಿ, ಅದಕ್ಕಿಂತ ಎಕ್ಸ್ಟ್ರಾ ಅಮೌಂಟ್ ತಗೊಳಲ್ಲ. ನೋಡೋರಲ್ವ ಸ್ನೇಹಿತರೆ, ಇವ್ರದ್ದು ಏನೇನೆಲ್ಲ ಇದೆ, ಅಕಾಡೆಮಿ ಮತ್ತು ಪಾರ್ಲರ್ ವರ್ಕು ಎಲ್ಲನೂ ಕೂಡ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದೆ ಖಂಡಿತ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ಸಂಕ್ರಾಂತಿ ಫೋಟೋಶೂಟ್ ಅಂತ ನನಗೇ ಒಂದು ಮೇಕಪ್ ಮಾಡಿಕೊಟ್ಟಿದ್ದಾರೆ. ಸೊ ಅದ್ರದ್ದು ಕೂಡ ಇದೇ ವಿಡಿಯೋನಲ್ಲಿ ಬರುತ್ತೆ. ಸೊ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಅವರೇ ಹೇಳ್ತಾರೆ.
ಆಕ್ಚುಲಿ ಒಂದು ಅಕ್ಕಂಗೆ ನಾನು ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೆ ಒಂದ್ ಮೇಕಪ್ ಕೊಟ್ಬಿಟ್ಟು ಅವ್ರು, ಯಾಕಂದ್ರೆ ಯಾವ್ದನ್ನಾಗ್ಲಿ ಸುಮ್ನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ವರ್ಕ್ ನೋಡ್ಬೇಕು. ನೋಡ್ಬೇಕು. ಹೌದು. ಆಕ್ಚುಲಿ ಇಷ್ಟು ದಿವಸ ಅವ್ರು ಮಾಡ್ಕೊಂಡ್ ಬಂದಿರೋ ವಿಡಿಯೋಸ್ ಎಲ್ಲ ನಾನು ಅಬ್ಸರ್ವ್ ಮಾಡಿದೀನಿ. ಕರೆಕ್ಟ್ ಆಗಿದ್ರೆ, ಅದು ಪಾಯಿಂಟ್ ಆಗಿ ಇದ್ರೆ ಮಾತ್ರ ಆ ವಿಡಿಯೋಸ್ ನ ಅವ್ರು ಹಾಕ್ತಾರೆ. ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ, ಹಿಂಗೆ ಇತ್ತು ಹಿಂಗೆ ಇತ್ತು ಅಂತ ಹೇಳಿ. ಸೊ ಆತರ ಅದಕ್ಕೆ ನಾನು ಯೋಚನೆ ಮಾಡಿದೆ ಏನಂತ, ಸಂಕ್ರಾಂತಿಗೆ ಒಂದ್ ಥೀಮ್ ಇಟ್ಕೊಂಡು ಅಕ್ಕಂಗ್ ಒಂದ್ ಮೇಕಪ್ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಮೇಕಪ್ ನನಗೆ ವಿಡಿಯೋ ಮಾಡಿ ಅಂತ ಕೇಳಿತ್ತು. ಸೊ ಹಂಗಾಗಿ ನಾನು ಅವ್ರಿರೋ ಪ್ಲೇಸ್ಗೆ ಹೋಗಿ ಅವ್ರಿಗೆ ಸಂಕ್ರಾಂತಿಗೆ ಒಂದ್ ವಿಡಿಯೋ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ. ಸೊ ಅದನ್ನ ನೀವು ಇನ್ ಮುಂದೆ ಇನ್ನೇನು ಸಂಕ್ರಾಂತಿ ಹತ್ರನೇ ಇದೆ, 2 days ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಸೊ ಎಲ್ಲರೂ ನೋಡಿ ಮೇಕಪ್ ನನ್ನ ವರ್ಕ್ ನೋಡಿ ದಯವಿಟ್ಟು ಮೇಕಪ್ ಆರ್ಡರ್ಸ್ಗಳು ಕೊಡಿ. ಎಲ್ಲಿದ್ರು ನಾನು ಮೇಕಪ್ ಬಂದ್ ಮಾಡ್ತೀನಿ. ಈ ತರನೇ ಪ್ಲೇಸ್ ಇಲ್ಲೇ ಬಂದ್ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ನೀವು ಇರೋ ಪ್ಲೇಸಿಗೆ ಬಂದು ನಾನು ಮೇಕಪ್ ಮಾಡ್ಕೊಡ್ತೀನಿ. ಯಾವ್ದಾದ್ರು ಚೌಲ್ಟ್ರಿ ಇರ್ಲಿ, ಯಾವ್ದಾದ್ರು. ಆಕ್ಚುಲಿ ದೀಪಾವಳಿಗೆ ಇವ್ರದ್ದು ಮೇಕಪ್ ಇತ್ತು, ನನಗೆ ಮಿಸ್ ಆಯ್ತು, ನನಗೂ ಹುಷಾರಿರ್ಲಿಲ್ಲ. ಹಂಗಾಗಿ ಈ ಸಂಕ್ರಾಂತಿಗೆ ಒಳ್ಳೆ ಟೈಮ್ ಇದೆ ಅಂತ ಒಂದು ಫೋಟೋ ಶೂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ವಿಡಿಯೋನಲ್ಲಿ ಹಾಕ್ತೀನಿ. ಅವ್ರ ವರ್ಕ್ ನೋಡಿ ನಿಜವಾಗ್ಲೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮೇಕಪ್ ತುಂಬ ನ್ಯಾಚುರಲ್ ಆಗಿ ಸಖತ್ತಾಗಿ ಮಾಡಿದರು. ಸೊ ವಿಡಿಯೋ ನೋಡಿದ್ರೆ ಫುಲ್ಲಾಗಿ ವಿಡಿಯೋ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಅವ್ರ ವರ್ಕ್ ಹೇಗಿದೆ ಅಂತ. ಸೊ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಪೂಜಾ ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮೇಲೆ ನಂಬಿಕೆ ಇದ್ದರೆ ಖಂಡಿತ ಇವ್ರಿಗೆ ಮೇಕಪ್ ಆರ್ಡರ್ಗಳನ್ನ ಕೊಡ್ಬೋದು. ಸೊ ಆಲ್ರೆಡಿ ಒಬ್ಬರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸಿದ್ದೀನಿ. ಅವ್ರ ಜೊತೆಗೆ ಇವ್ರದ್ದು ತುಂಬ ಚೆನ್ನಾಗಿದೆ ಮೇಕಪ್ಪು. ಸೊ ಬನ್ನಿ ಪರ್ಸ್ನಲಾಗಿ ಮೀಟ್ ಮಾಡಿ, ನಿಮಗೆ ಏನೇನೆಲ್ಲ ಬೇಕು ಅವ್ರನ್ನ ಕೇಳಿ, ಮೇಕಪ್ ಯಾವ ರೀತಿ ಬೇಕು ಅದನ್ನು ಕೇಳಿ. ಸೊ ಎಲ್ಲನೂ ಕೂಡ ನಿಮ್ಗೆ ಮಾಡಿಕೊಡ್ತಾರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೊ ಮಚ್. ಸೊ ಪ್ರಾಡಕ್ಟ್ಗಳು ನೋಡಿ ಅವರೆಲ್ಲ ಯಾವುದು ಕಡಿಮೆದು. ಈಗ ಜನಗಳಿಗೆ ಹಿಂಗೆ ಅಂತಂದರೆ ಎಲ್ಲಿ ಕಡಿಮೆ ದುಡ್ಡಿಗೆ ಮೇಕಪ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ. ಸೊ ಅಲ್ಲಿ ಪ್ರಾಡಕ್ಟ್ ನೋಡಲ್ಲ ಮೇಯ್ನಾಗಿ. ಎಷ್ಟೋ ಜನಕ್ಕೆ ಅದು ಅಲರ್ಜಿ ಆಗಿರುತ್ತೆ, ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಹಾಳಾಗಿರುತ್ತೆ. ಸೊ ಪ್ರಾಡಕ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವು ಪ್ರಾಡಕ್ಟು ನಿಮ್ಗೆ ನಾರ್ಮಲ್ಲು ಮೇಕಪ್ ಆದರೂ ಕೂಡ ಅವರು ಯಾವುದೇ ಕಡಿಮೆ ಬಜೆಟ್ನ ಅವ್ರು ಮಾಡಲ್ಲ. ಸೊ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿರೋದೆ ತೊಗೊಂಬಂದಿದ್ದಾರೆ. ಸೊ ನನ್ನ ಮೇಕಪ್ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗ್ಬಿಡುತ್ತೆ ಮೇಕಪ್ ಲುಕ್ ಹೇಗಿದೆ ಅಂತ. ನಾರ್ಮಲ್ ಮೇಕಪ್ಸ್ಗೆ ಮತ್ತು ಸೆಮಿ ಎಚ್ ಡಿ ಅಂತ ಹೇಳಿದ್ದೀನಿ. ಸೊ ಇದೆಲ್ಲ ನಾನು ಅವ್ರಿಗೆ ಪ್ರಾಕ್ಟೀಸಿಗೆ ಎಲ್ಲದನ್ನು ಕೊಡ್ತೀನಿ. ನೀವೇ ನೋಡಿ ಫಾರೆವರ್ 52 Pro ಇದೆ, 1400 ಇದು. ಸೊ ಹುಡಾ ಬ್ಯೂಟಿ ನೋಡ್ತಾ ಇದ್ದೀರಾ, ಇದು ನಿಮಗೆ 3300 4000 rupees ಆಗುತ್ತೆ. ಇದು ಹುಡಾ ಬ್ಯೂಟಿ ನನ್ನ ಫೌಂಡೇಶನ್ನು. ಸೊ ನೆಕ್ಸ್ಟ್ ಚಾರ್ಲೆಟ್ ಟಿಲ್ಬರಿ ಅಂತೇಳಿ ಏರ್ ಬ್ಲಷ್ ಅವ್ರದ್ದು. ಸೊ ಇದು ಕೂಡ 5500 ಇದೆ ನನ್ನ ಫೌಂಡೇಶನ್ಸು. ಮತ್ತು ಎಸ್ಟಿ ಲಾಡರ್ ಅಂತೇಳಿ ಇದು ಕೂಡ 4500 ಇದೆ. ಸೊ ಇದೆಲ್ಲದು ನಾನು ಎಚ್ ಡಿ ಯೂಸ್ ಮಾಡೋದ್ರಿಂದ ಏನಂತ ಹೇಳಿದ್ರೆ, ಸೊ ಈಸಿ ಬ್ಲರ್ ಹುಡಾ ಬ್ಯೂಟಿ ಹೊಸದು ಬಂದಿದೆ. ಸೊ ಇದು ಕೂಡ ಏನಿಲ್ಲ ಅಂತ ಹೇಳಿದ್ರೆ 5000 ಸಮಥಿಂಗ್ ಇದೆ. ಸೊ ಹಂಗಾಗಿ ಏನಂತ ಹೇಳಿದ್ರೆ, ಮತ್ತು ಮಾಯ್ಶ್ಚರೈಸರ್ಸ್ ಎಲ್ಲ ನೋಡಿ ನೀವೇ ನೋಡ್ತಿದ್ದೆ, ಚಾರ್ಲೆಟ್ ಟಿಲ್ಬರಿ ಯೂಸ್ ಮಾಡ್ತೀನಿ ನಾನು. ಸೊ ಇದೆಲ್ಲದು 5500 6000 ಆ ಥರ ಇರೋದ್ರಿಂದ ಇದು ಕೂಡ ಅನಸ್ಲೇಷ ಬೆಲ್ಗರಿ ಯೂಸ್ ಅವ್ರದ್ದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಅಕ್ಕ ಹೇಳ್ದಂಗೆ ಬರೀ ಮೇಕಪ್ಸ್ನ ಹೆಂಗೆ ಅಂತ ಹೇಳಿದ್ರೆ ಎಲ್ಲಿ ಕಡಿಮೆ ಸಿಗುತ್ತೋ ನಾನು ಅಲ್ಲೋಟ್ ಹೋಗ್ತೀನಿ, ನಿಮಗೇನೆ ಕಡಿಮೆ ಮಾಡ್ತೀನಿ. ಹೆಚ್ಚು ಜನ ಬೀಳೋದೇ ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಕಡೆ ಗಮನನೇ ಇರಲ್ಲ ಸುಮಾರಷ್ಟು ಜನಕ್ಕೆ. ಹೌದು, ಯೂಸೇಜ್ ಗೊತ್ತಿರಲ್ಲ. ಅವತ್ತೊಂದು ದಿವಸ ಪಾರ್ಟಿ ವೇರ್ಗೆ ಯಾವುದಾದ್ರೂ ಹಾಕಿದ್ರೆ ಪರವಾಗಿಲ್ಲ, ನಾನು ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಫೇಸಿಗೆ ಅದು ಕೆಮಿಕಲ್. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಪ್ರಾಡಕ್ಟ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ ಎಲ್ರಿಗೂ ಹೊರಗಡೆ ಗೊತ್ತಿರುತ್ತೆ ಅದು ಕೆಮಿಕಲ್ಸ್ ಅಂತ. ಸೊ ಅದರಲ್ಲೂ ಕೂಡ ತೀರಾ ಅವರು 1000 rupeesಗೆ 500 rupeesಗೆಲ್ಲ ಯಾರು ಮೇಕಪ್ ಮಾಡ್ತಾರೆ ಅಂದರೆ ಮಾಡಿಸ್ಕೊತಾರೆ. ಅದು ಇವಾಗ ಎಫೆಕ್ಟ್ ಗೊತ್ತಾಗೋದಿಲ್ಲ ಕೆಮಿಕಲ್ಸ್. ಹಾಗಾಗಿ ಸೊ ಮಿನಿಮಲ್ ಇನ್ನೆಷ್ಟು ಒಂದು 1000-1500 ಏನು ಡಿಫ್ರೆನ್ಸ್. ಒಳ್ಳೆ ಮೇಕಪ್ಸ್ನ ಹಾಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ, ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ನೋ ಮೇಕಪ್ ಲುಕ್ ಇರುತ್ತೆ. ಈಗ ಮದುವೆ ರಿಸೆಪ್ಷನ್ ಅಂತ ಎಲ್ಲ ಬಂದಾಗ ಲೈಫಲ್ಲಿ ಒಂದೇ ಸಲ ಮಾಡೋದು. ಈಗ ಸೊ ಅದು ನಾವು ಫೋಟೋಸ್ ಅಲ್ಲಿ ನೋಡಿದಾಗ ಮೆಮೊರೀಸ್ ಲಾಂಗ್ ಟೈಮ್ ಉಳಿಬೇಕು. ಈಗ ಅವ್ರ ಮೇಕಪ್ ಮತ್ತು ಅವ್ರ ಆಲ್ಬಮ್ ಅಷ್ಟೇ ಉಳ್ಕೊಳೋದು. ಚೌಲ್ಟ್ರಿ ದುಡ್ಡು ಕೊಟ್ಟಿರೋದಾಗಿರ್ಬೋದು, ಬಂದು ಊಟ ಮಾಡ್ಕೊಂಡು ಹೋಗಿರೋದೆಲ್ಲ ಏನು ನೆನಪಿರಲ್ಲ. ಸೊ ನಾವು ಫೋಟೋಸ್ ನೋಡಿದಾಗ ನಮ್ಗೆ ಲಾಂಗ್ ಟೈಮ್ ಒಂದು ಮೆಮೊರೀಸ್ ಇರುತ್ತೆ. ಪ್ರಾಡಕ್ಟ್ಸ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮದು ಸ್ವಂತ ಪರ್ಸ್ನಲ್ ಆಗಿ ನೀವೇನು ಯೂಸೇಜ್ ಮಾಡ್ಕೋಬೇಕು, ಅಥವಾ ನಾನು ಯಾವ ಥರ ಮೇಕಪ್ ಮಾಡ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸುತ್ತೆ ಲಾಂಗ್ ಬೇಸ್ ಅಂತ ಯೋಚನೆ ಮಾಡಿ. ಸೊ ಅದು ವರ್ಕ್ ನೋಡಿ, ಅದು ಕಾಸ್ಟ್ನ ಬಿಡಿ, ವರ್ಕ್ನ ನೋಡಿ, ಯೂಸ್ ಮಾಡೋ ಪ್ರಾಡಕ್ಟ್ಸ್ಗಳನ್ನ ನೋಡಿ ಆರ್ಡರ್ ಕೊಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಹೆಸರೇನಪ್ಪ? ಹಂಸಕ್ಕ. ಯಾವ ಊರಪ್ಪ ನಿಮ್ಮದು? ನಮ್ಮದು ತುಮಕೂರು ಹತ್ರ ಹೋಗ್ಕೆರೆ. ತುಮಕೂರಿಂದ ಬರ್ತಾ ಇದ್ದೀರಾ ಮೇಕಪ್ ಕಲಿಯೋಕ್ಕೆ? ಎಷ್ಟನೇ ಬ್ಯಾಚಿಗೆ ನೀವು ಜಾಯ್ನ್ ಆಗಿದ್ದು? ಫಸ್ಟ್ನೇ ಬ್ಯಾಚಿಗೆ ಜಾಯ್ನ್ ಆಗಿದ್ದು. ನಿಮ್ಮದು ಕಂಪ್ಲೀಟ್ ಆಗಿದೆಯಾ? ಅಕ್ಕ ಕಂಪ್ಲೀಟ್ ಆಗಿದೆ. ಸೊ ಹೇಗೆಲ್ಲ ಹೇಳ್ಕೊಡ್ತಾರೆ? ಚೆನ್ನಾಗಿ ಕಲ್ತಿದ್ದೀರಾ ಹೇಗೆ? ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮಗೆಲ್ಲ ಒಳ್ಳೆ ಟೀಚರ್ ಸಿಗ್ತಾರೆ ಅಂತ ಅನ್ಕೊಂತೀನಿ. ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ. ನಮ್ಗೆ ಏನೇ ಒಂದು ಬೇಕು ಅಂದ್ರೂ
ನೀವ್ ಎಷ್ಟ್ ಗಂಟೆಲಾದ್ರೂ ಫೋನ್ ಮಾಡ್ರಿ, ರಿಸೀವ್ ಮಾಡಿ ಮಾತಾಡಿ. ರೆಸ್ಪಾನ್ಸ್ ಮಾಡ್ತಾರೆ. ನಮ್ಗೆಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಡ್ತಾರೆ. ಜೊತೆಗೂ ಕರ್ಕೊಂಡು ಹೋಗ್ತಾರಾ ಮೇಕಪ್ ಇದ್ದಾಗ ಎಲ್ಲ ಅಲ್ಲೂ ಪ್ರಾಕ್ಟಿಕಲ್ ಆಗಿ ಅಲ್ಲೂ ತೋರಿಸ್ಕೊಡ್ತಾರಾ? ಎಲ್ಲ ತೋರಿಸ್ತಾರೆ. ನಿಮ್ಗೆ ಕಂಫರ್ಟಬಲ್ ಆಯ್ತಾ? ಅಕ್ಕ ತುಂಬಾ ಖುಷಿ ಅವ್ರ ಜೊತೆ ಹೋಗಕ್ಕೆ. ನಾವೇ ಇನ್ನ ಕೇಳ್ಕೊಂತಿರ್ತೀವಿ ಸಪ್ರೇಟ್. ನಾವು ಆರ್ಡರ್ಗಳಿಗಿಂತ ಅಕ್ಕನ ಜೊತೆನೆ ಜಾಸ್ತಿ ಹೋಗ್ತೀವಿ. ಹೌದಾ? ನಿಮಗೆ ಖುಷಿ ಆಗಿದೆ, ಕಂಪ್ಲೀಟ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದೀರಾ? ಎಲ್ಲ ಕಲ್ತಿದ್ದೀವಿ. ನೀವು ಸ್ಟಾರ್ಟ್ ಮಾಡಿದ್ದೀರಾ? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಮೇಕಪ್ ಮಾಡೋದಕ್ಕೆ? ಆರ್ಡರ್ಸ್ ಅಕ್ಕನ ಜೊತೆಲೂ ಹೋಗ್ತೀರಾ? ಆರ್ಡರ್ಗಳು ಬರ್ತಾ ಇದೆಯಾ? ಓಕೆನಪ್ಪ, ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ ಅವರು ಏನೇನೆಲ್ಲ ಹೇಳಿದ್ರು ಅಂತ ಕೇಳಿಸ್ಕೊಂಡಿದ್ದೀರಾ. ಅವ್ರ ಸ್ಟೂಡೆಂಟ್ ಕೂಡ ಮಾತಾಡಿದ್ದಾರೆ. ಸೊ ಇದೆಲ್ಲ ಆಯಿತು. ಇವಾಗ ಅವ್ರ ವರ್ಕ್ ಹೇಗಿದೆ ಅಂತ ತೋರಿಸ್ಬೇಕಲ್ವಾ? ಬನ್ನಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇವಾಗ ನಾನು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನ, ಪ್ಯೂರ್ ಕ್ರೇಪ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಫೋಟೋ ಶೂಟ್ಗೆ ಅಂತಲೇ ವೇರ್ ಮಾಡಿರೋ ಅಂಥದ್ದು. ಇನ್ನು ಅವ್ರು ನೋಡಿ ಬೇಸಿಕ್ಗೆ ಎಷ್ಟೊತ್ತವರೆಗೂ ಮಾಡ್ತಾರೆ ಅಂತ. ಯಾಕೆಂದರೆ ಅವ್ರು ಹೇಳ್ತಾ ಇರ್ತಾರೆ ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಮೇಕಪ್ಗೆ. ಸೊ ಬೇಸಿಕ್ ಸರಿಗೆ ಹಾಕಲಿಲ್ಲ ಅಂತಂದರೆ ಮೇಕಪ್ಪು ಸರಿಗೆ ಕೂರಲ್ಲ, ಲಾಂಗ್ ಲಾಸ್ಟ್ ಇರೋದಿಲ್ಲ. ಸೊ ಹಂಗಾಗಿ ಬೇಸಿಕ್ನೇ ಅವ್ರು ತುಂಬ ಹೊತ್ತು ಮಾಡ್ಕೋತಾರೆ ನೀಟಾಗಿ. ಸೊ ನೋಡ್ತಾ ಹೋಗಿ ನಿಮಗೇ ಗೊತ್ತಾಗುತ್ತೆ. ಜೊತೆಗೆ ಸೀರಮ್ ಕೂಡ ಯೂಸ್ ಮಾಡ್ತಾರೆ. ಸೊ ನಾನು ಎಷ್ಟೊಂದು ಜನ ಮೇಕಪ್ಪನ್ನ ಆರ್ಟಿಸ್ಟ್ನ ಕರೆಸಿದ್ದೀನಿ, ಬಟ್ ಸೀರಮ್ ಎಲ್ಲ ಯೂಸ್ ಮಾಡಿರೋದು ನಾನು ಇದುವರೆಗೂ ನೋಡೇ ಇಲ್ಲ. ತುಂಬ ನೀಟಾಗಿ ಮಾಡ್ತಾರೆ ಮೇಕಪ್ಪು. ನನಗೆ ತುಂಬ ಇಷ್ಟ ಆಗಿದೆ. ಕೊನೆಯವರೆಗೂ ನೋಡಿದ್ರೆ ನನ್ನ ಲುಕ್ ಹೇಗೆ ಬಂತು ಅಂತ ನಿಮಗೂ ಗೊತ್ತಾಗುತ್ತೆ. ಯಾರೋ ನನ್ನ ವ್ಯೂವರ್ಸ್ಗೆ ಒಬ್ಬರಿಗೆ ಮೇಕಪ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಿಲೇಷನ್ ಅವ್ರಿಗೆ ಒಬ್ರಿಗೆ ಮೇಕಪ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೊ ನಂಗೆ ಅಲ್ಲೂ ತುಂಬ ಇಷ್ಟ ಆಗಿತ್ತು, ಚೆನ್ನಾಗಿ. ಈಗ ಫಸ್ಟ್ ಟೈಮ್ ನಾವು ಮೇಕಪ್ಪಿಗೆ ಕರೆದಾಗ ಹೇಗೆ ಮಾಡ್ತಾರೋ ಏನೋ ಅನ್ನೋದು ಎಲ್ರಿಗೂ ಕೂಡ ಟೆನ್ಷನ್ ಅದು ಇದ್ದೇ ಇರುತ್ತೆ. ಇನ್ನೂ ಚೆನ್ನಾಗಿ ಕಾಣೋ ಥರ ಮಾಡ್ತಾರೋ ಅಥವಾ ಮೇಕಪ್ಪಿಂದ ನಾವಿನ್ನೂ ವಿಕಾರವಾಗಿ ಕಾಣಿಸ್ತಾ ಇರ್ತೀವ ಹೇಗೆ ಅನ್ನೋದು ನಮಗೂ ಕೂಡ ಟೆನ್ಷನ್ ಇರುತ್ತೆ. ಸೊ ಅಷ್ಟೇ ಜವಾಬ್ದಾರಿ, ಅಷ್ಟೇ ಟೆನ್ಷನ್ನು ಅವ್ರಿಗೂ ಕೂಡ ಇರುತ್ತೆ. ಸೊ ಅಷ್ಟು ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡಿದಾಗ ಮಾತ್ರ ಈ ಔಟ್ಲುಕ್ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡಿ ಕೊನೆವರೆಗೂ. ಇನ್ನು ಏರ್ ಸ್ಟೈಲಿಗೆ ಬಂದರೆ ನಾನು ಅಂದ್ಕೊಂಡೆ ಯಾವುದೋ ಪಾರ್ಲರ್ ಇದೆ, ಈಗ ಏರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಒಬ್ಬರು ನೋಡಿ, ಯಾವುದೋ ಪಾರ್ಲರಿಂದ ಕರ್ಕೊಂಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಸೊ ನಾನು ಲಾಸ್ಟಲ್ಲಿ ಅವ್ರನ್ನ ಕೇಳಿದೆ, ಇಲ್ಲ ಅಕ್ಕ ನಾನು ಇವ್ರ ಸ್ಟೂಡೆಂಟು, ಫಸ್ಟ್ ಬ್ಯಾಚ್ ಸ್ಟೂಡೆಂಟು ಅಂದರು. ನಿಜ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ 40 ದಿವಸಕ್ಕೆ ಎಷ್ಟು ತುಂಬ ಚೆನ್ನಾಗಿ ಮೇಕಪ್ ಮಾಡೋದು ಕಲ್ತಿದ್ದಾರಂತೆ. ಅವ್ರ ಏರ್ ಸ್ಟೈಲ್ನ ನೋಡಿ, ನೀವು ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇಕಪ್ ಆಗಲಿ ಏರ್ ಸ್ಟೈಲ್ ಆಗಲಿ ನೋಡಿ, ಅವ್ರು ಕಲ್ತಿರೋರನ್ನೇ ಕರ್ಕೊಂಬಂದಿದ್ದಾರೆ, ಇವ್ರ ಸ್ಟೂಡೆಂಟೇ ಅವರು. ಬಟ್ ಏರ್ ಸ್ಟೈಲ್ ಅಲ್ಟಿಮೇಟಾಗಿ ಮಾಡಿದರು, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಮೇಕಪ್ ಆಗಲಿ ಏರ್ ಸ್ಟೈಲ್ ಆಗಲಿ. ಸೊ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ, ಫಂಕ್ಷನ್ಗಳಿಗೆ ಮೇಕಪ್ ಇದೆ, ಬೇಕು ನಮಗೆ ಒಳ್ಳೆ ಮೇಕಪ್ ಮಾಡೋರು ಬೇಕು ಅಂದರೆ ಖಂಡಿತ ಇವ್ರನ್ನ, ಪೂಜಾ ಅವ್ರನ್ನ ಸಜೆಸ್ಟ್ ಮಾಡ್ತೀನಿ. ಕಣ್ಣು ಮುಚ್ಕೊಂಡು ನೀವು ಇವ್ರನ್ನ ಬುಕ್ ಮಾಡ್ಕೋಬೋದು. ಇನ್ನು ಬಜೆಟ್ ಎಲ್ಲ ನೀವು ಅವ್ರ ಹತ್ರನೇ ಡಿಸ್ಕಸ್ ಮಾಡಿ, ಅವ್ರ ಹತ್ರನೇ ನೀವು ಮಾತಾಡಿಕೊಂಡ್ರೆ ಬೆಸ್ಟು. ಒಂದು ರೇಟ್ ಹೇಳಿರ್ತಾರೆ, ಅವ್ರ ಹತ್ರನೇ ಮಾತಾಡಿಕೊಂಡ್ರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಯಾಕೆಂದರೆ ಪಾಪ ದೀಪಾವಳಿಯಿಂದ ವೆಯ್ಟ್ ಮಾಡಿಸಿದ್ದೀನಿ ನಾನು ಕೂಡ. ಸೊ ಲಾಸ್ಟು ನನಗೊಂದು ಚಾನ್ಸ್ ಕೊಟ್ಟು ನನ್ನ ಮೇಲೆ ಮೇಕಪ್ನ ಮಾಡಿಸಿ ಆದಮೇಲೆ ನನಗಿಷ್ಟ ಆದರೆ ನಿಮಗೆ ಪ್ರಮೋಟ್ ಮಾಡೋಣ ಅನ್ನೋ ಕಾರಣಕ್ಕೆ ಈ ಒಂದು ಟೈಮ್ ಕೊಟ್ಟು ಇವ್ರಿಗೂ ಒಂದು ಮೇಕಪ್ಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡಿಸಿರೋ ಅಂಥದ್ದು. ಸೊ ನೋಡ್ಕೊಂಬನ್ನಿ.
ಅದೇ ಅವ್ರು ಹೇಳ್ತಾ ಇದ್ರು ಪೂಜಾ ಅವರು, ಅಕ್ಕ ನಿಮ್ಮ ಫೇಸಲ್ಲಿ ಯಾವುದನ್ನೇ ಪ್ಯಾಚಪ್ ಮಾಡಬೇಕು ಕವರ್ ಮಾಡಬೇಕು ಅಂತ ಏನೂ ಇಲ್ಲ ಅಕ್ಕ, ನೀಟಾಗಿದೆ ಸ್ಕಿನ್ನು. ಮತ್ತು ಏನು ಅಂದರೆ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಮಾಡ್ಕೊಂಡಿದ್ದೀರ ಅನ್ನೋದೊಂದು ಬಿಟ್ಟರೆ ಇನ್ಯಾವುದೇ ಪ್ಯಾಚಪ್ ಮಾಡಬೇಕು ಅನ್ನೋದಿಲ್ಲ, ತುಂಬ ನೀಟಾಗಿ ಕೂರುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಇಲ್ಲ, ಪಿಂಪಲ್ ಇಲ್ಲ, ನೀಟಾಗಿ ಮೇಕಪ್ ಮಾಡ್ಬೋದು ನಿಮಗೆ ಅಂತ ಹೇಳ್ತಾಯಿದ್ರು. ಬಟ್ ಡಾರ್ಕ್ ಸರ್ಕಲ್ ಯಾಕೆ ಅಂದರೆ ಇತ್ತೀಚೆಗೆ ನನಗೆ ನಿದ್ದೆ ಕಡಿಮೆ ಆಗಿಬಿಡ್ತು. ಇತ್ತೀಚೆಗೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಡಾರ್ಕ್ ಸರ್ಕಲ್ ಕಡಿಮೆನೇ ಆಗುತ್ತೆ. ಸೊ ನನಗೆ ಇತ್ತೀಚೆಗೆ ನಿದ್ದೆ ಮಾಡೋದಕ್ಕೆ ತುಂಬಾ ಕಡಿಮೆ ಟೈಮ್ ಸಿಗ್ತಾ ಇದೆ. ಸೊ ಕೆಲಸಗಳ ಒತ್ತಡ, ಮಧ್ಯದಲ್ಲಿ ಹೇಳಿದ್ನಲ್ಲ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಒಂದು ಸ್ವಲ್ಪ ಟೆನ್ಷನು, ಇದ್ರ ಕಡೆಯಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿದೆ ಅಷ್ಟೇ. ಮೇಕಪ್ ಎಲ್ಲ ಮುಗಿದಿದೆ ನೋಡಿ, ಎಷ್ಟು ಚಂದವಾಗಿ ರೆಡಿ ಮಾಡಿದ್ದಾರೆ, ಬೊಂಬೆ ಥರ ರೆಡಿ ಮಾಡಿದ್ದಾರೆ. ಸೊ ನಾನು ನೋಡ್ಕೊಂಡಿದ್ದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಅಂತ ಅನ್ನಿಸ್ತು. ಈಗ ಹೇರ್ ಸ್ಟೈಲ್ ಕೂಡ ಅವರೇ ಮಾಡಿರೋದು. ಸೊ ಹೇಳಿದ್ನಲ್ಲ ಅವ್ರ ಸ್ಟೂಡೆಂಟು ಹೇರ್ ಸ್ಟೈಲ್ ಮಾಡಿರೋ ಅಂಥದ್ದು. ಇನ್ನು ಮೇಕಪ್ ಮಾಡೋ ಅಂಥವ್ರು ಕ್ಲೈಂಟ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಹೇಗೆ ಫ್ರೆಂಡ್ಲಿಯಾಗಿ ಇಟ್ಕೋತಾರೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಪೂಜನ ವಿಚಾರದಲ್ಲಿ ಅದನ್ನು ಹೇಳೋಂಗೆ ಇಲ್ಲ, ತುಂಬ ಫ್ರೆಂಡ್ಲಿಯಾಗಿ ನೀವು ಚೆನ್ನಾಗಿ ಮಾತಾಡಿಸ್ಕೊಂಡೇ ಮೇಕಪ್ ಮಾಡ್ತಾರೆ. ಮೇಕಪ್ ಮಾಡಿದ್ದೆ ಗೊತ್ತಾಗೋದಿಲ್ಲ. ಪೂಜಾ, ಈ ಎಚ್ ಡಿ ಮೇಕಪ್ಗೆಲ್ಲ ಏನು ಚಾರ್ಜ್ ಮಾಡ್ತೀರಾ ಪೂಜಾ? ಅದೇ ಯೂಶಲಿ ಸ್ಟಾರ್ಟಿಂಗು 25,000 ಅಂದರೆ ರಿಸೆಪ್ಷನ್ನು ದಾರಿಗೂ ಸೇರಿ. ಇನ್ ಕೇಸ್ ಅವ್ರು ಏನಾದ್ರು ಚೌಲ್ಟ್ರಿಗೆ ಬಂದಾಗ ಅವ್ರಿಗೆ ಅಮ್ಮಂಗೆ ಯಾರಾದ್ರೂ ಹೇರ್ ಸ್ಟೈಲ್ ಅಥವಾ ಅವ್ರಿಗೇನೆ ಹೇರ್ ಸ್ಟೈಲ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಅವಾಗ ಅದನ್ನೆಲ್ಲ ಏನು ಎಕ್ಸ್ಟ್ರಾ ಮಾಡಲ್ಲ, ಅದನ್ನೆಲ್ಲ ಇನ್ಕ್ಲೂಡಿಂಗ್ ಮಾಡ್ಕೋತೀರಾ? ಈ ಎಚ್ ಡಿಗಿನ ಸ್ವಲ್ಪ ಕಡಿಮೆ ಇರಬೇಕು ಅಂದರೆ ಅದೇ ಮಾಮೂಲಿ ಸೆಮಿ ಎಚ್ ಡಿ ಮಾಡಿದ್ರೆ ಅದಕ್ಕೆಲ್ಲ ಏನು ಚಾರ್ಜ್ ಮಾಡ್ತೀರಾ? 5K 6K ಆ ಥರ. ಅಂದರೆ 2 ಟೈಮ್ಗಾ? ಈಗ ಎಲ್ಲಾರು ನಾವು ಫಂಕ್ಷನ್, ಈಗ ನಾನು ಕೇಳೋದು, ಈಗ ಎಲ್ಲಾರು ಫಂಕ್ಷನ್ಗೆ ಹೋಗ್ಬೇಕು, ನಾನು 5,000 ತಗೊಂತೀನಿ ಪರ್ ಸೆಷನ್. ಅಂದರೆ ನಾನು ಕೇಳೋದು, ಈಗ ನಾವೇನು ಬ್ರೈಡ್ ಅಲ್ಲ, ಸುಮ್ಮನೆ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕು ಅಥವಾ ಯಾರ್ದೋ ರಿಲೇಟಿವ್ಸ್ ಹೇರ್ ಸ್ಟೈಲ್, ಸ್ಯಾರಿ ಟ್ರಿಪ್ಪಿಂಗ್ ಇದೆಲ್ಲ ಸೇರಿಸಿದ್ರೆ 2.5 ಮಾಡ್ತೀರಾ? ಕನ್ಸಿಲರ್ ಅದು ಹೆಚ್ಚು ಕಡಿಮೆ ಹೆಂಗೆ ಬರುತ್ತೆ ಮೇಕಪ್? ಆಲ್ಮೋಸ್ಟ್ ಇಷ್ಟು ಫಿನಿಶಿಂಗ್ ಬರಲ್ಲ, ಒಂದು ಸ್ವಲ್ಪ ಡಿಫರೆನ್ಸ್ ಅನ್ಸುತ್ತೆ. ಬಟ್ ಚೆನ್ನಾಗಿ ಅನ್ಸುತ್ತೆ, ಆ ಥರ ಏನು ಇದಿರಲ್ಲ. ಪ್ರೀಮಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಈಗ ನಾನು ಈಗ ಯೂಸ್ ಮಾಡಿರೋದು ಫೌಂಡೇಶನ್ ಬಂದು ಎಸ್ಟಿ ಲಾಡರ್, ಮತ್ತೆ ಇದು ಕನ್ಸಿಲರ್ಸ್ ಎಲ್ಲ ಬಂದ್ಬಿಟ್ಟು ಟೂ ಫೇಸ್ಡ್, ಪೌಡರ್ ಎಲ್ಲ ಬಂದ್ಬಿಟ್ಟು ಚಾರ್ಲೆಟ್ ಟಿಲ್ಬರಿ. ಬೇಸ್ ಏನು ಹಾಕ್ತೀನಿ ಅದೇ ನಿಮಗೆ ಆಲ್ಮೋಸ್ಟ್ 6,000 ಯೂಸ್ ಮಾಡಿರ್ತೀನಿ. ಬೇಸ್ ಹಂಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳುತ್ತೆ, ಅಷ್ಟು ಬೇಗ ಹಾಳಾಗಲ್ಲ. ನಾವು ಇರೋ ಕಲರೇ ಹಾಕಿ ಸ್ವಲ್ಪ ಎಲ್ಲಿ ಬೇಕೋ ಅಲ್ಲಿ ಹೈಲೈಟ್ ಮಾಡಿದ್ರೆ ಹಾಗಾಗುತ್ತೆ. ಇದೆಲ್ಲ ನನ್ನ ಪೌಡರೇ 4,500 ಚಾರ್ಲೆಟ್ ಟಿಲ್ಬರಿ ಅವ್ರದ್ದು. ಸೊ ಹಂಗಾಗಿ ಏನಾಗುತ್ತೆ, ಫಿನಿಶಿಂಗ್ ಇದೆ ಚೇಂಜ್ ಆಗುತ್ತೆ ನಾವು ಲಾಂಗ್ ಲಾಸ್ಟಿಂಗ್ ಇರೋದಕ್ಕೂ. ಹಲೋ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಮೇಕಪ್ ಹಿಂಗೆ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸುಮಾರಷ್ಟು ಜನದ ಹತ್ರ ನಾನು ಮೇಕ್ ಓವರ್ ಮಾಡಿಸಿದ್ದೀನಿ. ಸೊ ಹೊಸ ಮನೆ ಗೃಹ ಪ್ರವೇಶದಲ್ಲಿ ರಾಧಾ ಅವ್ರು ಮಾಡಿಕೊಟ್ಟಿದ್ರು. ಹೇಳಬೇಕು ಅಂದರೆ ಇವ್ರದ್ದೊಂದು ಮೇಕಪ್ಪು, ಅಂದರೆ ಪೂಜಾ ಅಂತ ಹೇಳ್ತೀನಿ, ಇವ್ರದ್ದು ಕೂಡ ಡೀಟೇಲ್ಸು. ಇವ್ರದ್ದೊಂದು ಮೇಕಪ್ ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ದೀರಲ್ಲ ನ್ಯಾಚುರಲ್ ಆಗಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಕೂಡ ಮಾಡಿ ವಿಡಿಯೋನ ಶೇರ್ ಮಾಡಿದಾಗ. ಇನ್ನು ರಾಧಾ ಅವ್ರದ್ದು ಕೂಡ ಇಷ್ಟೇ ಚೆನ್ನಾಗಿ ಇಷ್ಟ ಆಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಸೊ ಇವ್ರದ್ದು ಫೋನ್ ನಂಬರು ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಬಟ್ ಸುಮಾರಷ್ಟು ಜನ ನಾನು ಹೇಳ್ತಿದ್ದೀನಿ ಅಂತಂದರೆ ಭಾಳ ನಂಬಿಕೆ ಇಟ್ಟು ವಿವರ್ಸ್ ಹೋಗ್ತೀರಾ. ಸೊ ಅದೊಂದು ಭಾಳ ಖುಷಿ. ಸೊ ಸುಮಾರು ದಿನದಿಂದ ಕೇಳ್ತಾಯಿದ್ರು ಪೂಜಾ ಅವರು. ಐ ಥಿಂಕ್ ಇವ್ರದ್ದು ದೀಪಾವಳಿನಲ್ಲೇ ಇವ್ರದ್ದು ಫೋಟೋ ಶೂಟ್ ಮಾಡಬೇಕಾಯಿತು. ನಿಮ್ಗೆ ಗೊತ್ತಾಯಿದೆ, ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಇವ್ರಿಗೊಂದು ಡೇಟ್ ಕೊಡೋಕ್ಕಾಗಲಿಲ್ಲ. ಬಟ್ ಈಗ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಮೇಕ್ ಓವರು ಮಾಡಿಸ್ತಾ ಇದ್ದೀವಿ. ಇದು ಬಂದು ಸಂಕ್ರಾಂತಿದು ಫೋಟೋಶೂಟು. ಸೊ ಹೇಗಿದೆ, ಫಸ್ಟ್ ಟೈಮ್ ನಾನು ಕೂಡ ಈ ಥರ ಒಂದು ಫೋಟೋಶೂಟ್ ಮಾಡಿಸ್ತಾ ಇರೋದು. ಹೇಗಿದೆ ಏನು ಅಂತ ಕಮೆಂಟ್ ಕೂಡ ಮಾಡಿ. ಇವ್ರದ್ದು ಡೀಟೇಲ್ಸ್ ಬೇಕು ಅಂತಂದರೆ ಫೋನ್ ನಂಬರು ಎಲ್ಲನೂ, ಅಡ್ರೆಸ್ಸು ಎಲ್ಲನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಮತ್ತು ಇವ್ರದ್ದೊಂದು ಅಕಾಡೆಮಿ ಕೂಡ ಇದೆ. ಸೊ ಸದ್ಯದಲ್ಲೇ ಅವ್ರದ್ದು ಅದು ಒಂದು ವೀಡಿಯೋಸ್ ಬರುತ್ತೆ. ಸೊ ಎಲ್ಲರೂ ಕೂಡ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಿದ್ರೆ ಭಾಗವಹಿಸ್ಬೋದು, ಕಲಿಬೋದು. ಭಾಳಷ್ಟು ಹಳ್ಳಿಯಿಂದ ಹೆಣ್ಮಕ್ಳು ಮೇಕಪ್ ಆಗಲಿ ಅಥವಾ ಪಾರ್ಲರ್ ವರ್ಕ್ ಆಗಲಿ ಇದನ್ನೆಲ್ಲ ಕಲಿಬೇಕು ಅಂತ ಭಾಳ ಇಂಟ್ರೆಸ್ಟ್ ಇರುತ್ತೆ ನಿಮಗೆ.
ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ನಾನು ಒಪ್ಕೊಂಡಿದ್ದೀನಿ. ಸೊ ಒಂದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು. ಸೊ ಇದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫೋಟೋಶೂಟ್ ಎಲ್ಲ ಆದಮೇಲೆ ಅದರದ್ದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ. ಸೊ ಯಾರಾದರೂ ಹೇರ್ ಸ್ಟೈಲ್ ವಿಡಿಯೋ ಮಾಡೋಕ್ಕಾಗುತ್ತಾ? ಮಾಡ್ಕೊಡ್ತೀರಾ? ಪೂಜೆನೇ ಬರಲಿ ಮಾಡಿದ್ದಾನೆ ಅಂತ. ಸ್ಯಾರಿ ನಂದೇನೆ, ಮೈಸೂರು ಸಿಲ್ಕು. ಸೊ ಫೋಟೋಶೂಟ್ಗೋಸ್ಕರ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಟ್ಟು ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವರಾ? ಎಲ್ಲರೂ ಕಮೆಂಟ್ ಮಾಡಿ. ಇದು ಹೊಸ ಒಂದು ಎಕ್ಸ್ಪೀರಿಯನ್ಸು ನನಗೂ ಕೂಡ. ಬನ್ನಿ ಹೇರ್ ಸ್ಟೈಲ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಕ್ಸ್ಟ್ರಾ ಏರ್ ಎಕ್ಸ್ಟೆನ್ಷನ್ ಹಾಕಿ ಮಾಡಿರೋ ಅಂಥದ್ದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ರಿಯಲ್ ಫ್ಲವರ್ನೇ ಹಾಕಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪೂಜಾ, ಎಷ್ಟು ವರ್ಷದಿಂದ ಈ ವರ್ಕ್ ಮಾಡ್ತಿದ್ದೀರಪ್ಪ? 7 years ಇಂದ ಮಾಡ್ತಾ ಇದ್ದೀನಿ. ಹಾಂ, ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆಯಾ? ಹಾಂ, ಈಗ ಬ್ರೈಡ್ಸ್ ಹೆಂಗೆ ಅಂತ ಹೇಳಿದ್ರೆ ದುಡ್ಡನ್ನ ನೋಡಿ ಮೇಕಪ್ಸ್ ಆರ್ಡರ್ಸ್ ಕೊಡಬೇಡಿ, ಅದು ವರ್ಕ್ ನ ನೋಡಿ ಮೇಕಪ್ ಆರ್ಡರ್ಸ್ ಕೊಡಿ. ದುಡ್ಡು. ಪೂಜಾ, ನಿಮ್ಮ ಅಡ್ರೆಸ್ಸು ಎಲ್ಲ ಒಂದು ಸ್ವಲ್ಪ ಹೇಳ್ತೀರಾ? ಎಲ್ಲಿ? ನಾನಿರೋದು ಇಲ್ಲೇ ಗಟ್ಟಿಲೆ ಒಡ್ ಗುಬ್ಬಿನಲ್ಲಿ. ಸೊ ಅಲ್ಲಿ ನಂದು ಪಾರ್ಲರು ಇದೆ, ಜೊತೆಗೆ ಮೇಕಪ್ ಸ್ಟುಡಿಯೋನು ಇದೆ. ಸೊ ಕ್ಲಾಸಸ್ ಮಾಡ್ತೀನಿ, ಜೊತೆಗೆ ಹೇರ್ ಮೇಕಪ್ಸ್ ಗಳು ಅಲ್ಲೂ ಮಾಡ್ತೀನಿ, ಮತ್ತೆ ಹೊರಗಡೆನೂ ಕೂಡ ಮೇಕಪ್ ಆರ್ಡರ್ಸ್ ನ ತಗೊಂಡು ಮತ್ತೆ ಮೇಕಪ್ ಸ್ಟುಡಿಯೋ ಕೂಡ ಮಾಡ್ತಾ ಇದ್ದಾರಲ್ಲ? ಸ್ಟುಡಿಯೋನು ಮಾಡಿದ್ದೀನಿ, ಅಲ್ಲೇ ಗಟ್ಟಿಲೆ ಹೋಟೆಲ್ ಇದೆ ನಂದು ಪಾರ್ಲರ್. ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀರಾ? ಅದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದು ವರ್ಕ್ ಅಂದ್ರೆ ಎಷ್ಟು ದಿವಸ ಕ್ಲಾಸ್ ಇರುತ್ತೆ, ಏನದಕ್ಕೆ ಇದಿರುತ್ತೆ, ಸರ್ಟಿಫಿಕೇಟ್ ಕೊಡುವಂತ ಕೋರ್ಸ್ ಅದು. ಸೊ ಅದನ್ನ ಮಾಡ್ಕೊಂಡು ನೀವು ಕೂಡ ನೆಕ್ಸ್ಟ್ ಮೇಕಪ್ ಆರ್ಟಿಸ್ಟ್ ಆಗಿ ಬೆಳಿಬಹುದು. ಓಕೆ, ಆಯ್ತು. ಜುವೆಲ್ಸ್ ಮರ್ತು ಬಂದುಬಿಟ್ಟಿದ್ರು ತರಕ್ಕೆ ಅಂತ ಹೋಗಿದ್ದಾರೆ. ಸ್ಯಾರಿ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ, ಯಾರು ನೋಡಿದ್ರು ಸ್ಯಾರಿ ಸೂಪರ್ ಅಂತಿದ್ರು. ಇದು ಒಂದೇ ಒಂದು ಸಲ ವೇರ್ ಮಾಡಿದ್ದೆ ಅಷ್ಟೇ. ಜುವೆಲ್ಸ್ ಎಲ್ಲ ಬಂದಮೇಲೆ ಫುಲ್ಲು ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಇವ್ರು ಮೇಕಪ್ ನೋಡ್ಕೊಂಡ್ಮೇಲೆ ನನಗೆ ಫೇಸ್ ವಾಶ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಈ ಥರ ಲುಕ್ ಬೇಕಾ ನಿಮ್ಮನೆ ಫಂಕ್ಷನ್ಗಳಿಗೆ? ಯಾವುದೇ ಫಂಕ್ಷನ್ ಇರಲಿ, ಈ ಥರ ಲುಕ್ ಬೇಕು ಅಂದರೆ ಖಂಡಿತ ಪೂಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನು ಜುವೆಲ್ಸ್ ಎಲ್ಲ ಬಂತು, ಇದ್ರದ್ದು ಕೆಲವೊಂದು ಪಿಕ್ ಇನ್ನೂ ಬಂದಿಲ್ಲ. ಸೊ ಎಡಿಟಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ನು ಎಡಿಟಿಂಗ್ ಆದಮೇಲೆ ಅವರು ಕೂಡ ಅವ್ರ ಇನ್ಸ್ಟಾ ಪೇಜಲ್ಲಿ ಶೇರ್ ಮಾಡ್ತಾರೆ. ಖಂಡಿತ ಅಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಯಾಕೆಂದರೆ ಇನ್ನು ಎಡಿಟಿಂಗ್ ಕೆಲಸ ನಡೀತಾ ಇದೆ, ಅವರು ಬ್ಯುಸಿ ಇದ್ದಾರೆ. ಹಾಗಾಗಿ ಇನ್ನೇನು ಸಂಕ್ರಾಂತಿ ನಾಳೆ ನಾಡ್ದು ಅನ್ನೋಂಗೆ ಶೇರ್ ಮಾಡ್ತಾರೆ. ಸೊ ಕೆಲವೊಂದು ಪಿಕ್ಕು ನನಗೂ ಕಳಿಸಿಲ್ಲ, ಅವರು ಕಳಿಸಿದ ಮೇಲೆ ಖಂಡಿತ ನಾನು ನಿಮಗೆ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನೋಡಿ ಫೈನಲಾಗೆ ರೆಡಿಯಾಗಿ ಆಯಿತು. ಮದುವೆ ಹೆಣ್ಣು ಥರ ರೆಡಿ ಮಾಡಿಬಿಟ್ಟಿರ್ತಾರೆ ನನಗಂತೂ. ನಮ್ಮ ಮನೆಯವ್ರಿಗೆ ಹೋಗಿ ತೋರಿಸ್ತೆ ರೀ ಹೆಂಗಿದೆ ಲುಕ್ಕು, ಚೆನ್ನಾಗಿದೆಯಾ ಅಂತ. ಸೂಪರಾಗಿ ಮಾಡಿದ್ದಾರೆ, ಮಾತಾಡೋಂಗೆ ಇಲ್ಲ ಅಂತ. ನೀವು ನೋಡಿ, ನನ್ನ ಮಗ ದೊಡ್ಡವನು ರೋಹಿತ್ ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ, ನಿಮಗೆಲ್ರಿಗೂ ತೋರಿಸ್ಬೇಕಲ್ವಾ. ಸೀರೆ ಬಂದು NS ಅಲ್ಲಿ ಪರ್ಚೇಸ್ ಮಾಡಿದಂಥದ್ದು ನಾನು. NS ಅಲ್ಲಿ ಮೊದಲನೇ ಬಾರಿಗೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದ್ದು ಇದೇ ಸ್ಯಾರಿ. ತುಂಬ. ಇನ್ನು ಬ್ಲೌಸ್ ಬಂದು ಸೆಲ್ಫಲ್ಲಿ ಬಂದಿತ್ತು. ಸೊ ಫೋಟೋಶೂಟ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನು ನನ್ನ ಹತ್ರ ಇರೋ ಸಿಲ್ಕ್ ಸ್ಯಾರಿದನ್ನು ವೇರ್ ಮಾಡಿದ್ದೀನಿ. ಸೊ ಫೋಟೋಶೂಟ್ ಎಲ್ಲ ಹೇಗೆ ಮಾಡಿದ್ರು ಎಲ್ಲನೂ ಕೂಡ ನೋಡ್ಕೊಂಬಂದ್ಬಿಡಿ. ನೋಡೋದ್ರಲ್ವ ಸ್ನೇಹಿತರೆ, ಇವತ್ತಿನ ಬ್ಲಾಗಲ್ಲಿ ಸಂಕ್ರಾಂತಿ
ಮೇಕ್ ಓವರ್ ಮೇಕಪ್ ಜೊತೆಗೆ ಫೋಟೋಶೂಟ್ ಎಲ್ಲ ಹೇಗಿತ್ತು ಅಂತ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಏನು ಅಂತಂದರೆ ನನ್ನ ಜೊತೆಗೆ ನನ್ನ ಅಕ್ಕಪಕ್ಕ ಇರುವಂಥ ಹೆಣ್ಮಕ್ಳು ಕೂಡ ನನ್ನ ಜೊತೆಗೇ ಬೆಳಿಬೇಕು ಅನ್ನೋ ಒಂದು ಉದ್ದೇಶ, ಒಂದು ಸಣ್ಣ ಪ್ರಯತ್ನ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲರೂ ಕೂಡ ಪೂಜಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ನಿಮ್ದು ಯಾವುದೇ ಫಂಕ್ಷನ್ ಇರಲಿ, ಸೊ ನೀವು ಯಾವುದೇ ಜಾಗದಲ್ಲಿರಲಿ, ಯಾವುದೇ ಫೋಟೋಶೂಟ್ ಇರಲಿ, ಎಲ್ಲದಕ್ಕೂ ಕೂಡ ಮೇಕ್ ಓವರ್ ಮಾಡಿಕೊಡ್ತಾರೆ. ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.